ನೆನಪಿರಲ್ಲ, ಯಾವುದು ನೆನಪಿರಲ್ಲ, ಬರ್ಕೊಂಡಿದ್ದು ಪೇಪರ್ ಇರಲ್ಲ ನಮ್ಮ ಕಡೆ, ಹೌದಿಲ್ಲ? ಸೊ ಅದಕ್ಕೆ ಸ್ವಲ್ಪ ಸರಿಯಾಗಿ ಬರ್ಕೊಂಡು ಅದು ಚೆನ್ನಾಗಿ ರೋಗ ನಿರ್ವಹಣೆ ಮಾಡೋಕ್ಕೆ ಹುಡುಗರಿಗೆ 4 ವರ್ಷ ಡಿಗ್ರಿ ಇರುತ್ತಲ್ಲ, 3 ಕೋರ್ಸ್ ತಗೊತೀವಿ, 6 ತಿಂಗಳಿಗೆ ಒಂದೊಂದು ಕೋರ್ಸ್. 1.5 ವರ್ಷದಲ್ಲಿ ಏನು ಕಲಿಸ್ಬೇಕಲ್ಲ ಅದು ನಾನು ನಿಮಗೆ 15 ನಿಮಿಷ 20 ನಿಮಿಷ ಅದರ ತಾಸೊಳಗೆ ಹೇಳ್ಬೇಕು. ಅರ್ಥ ಆಯ್ತಾ? ಸೊ ಹಂಗಾಗಿ ಸ್ವಲ್ಪ ಸರಿಯಾಗಿ ಕೇಳು. ರೋಗ 2 ಪ್ರಕಾರ ಇರ್ತವೆ, ಓಕೆನಾ? ಒಂದು ಮಣ್ಣಿಂದ ಬರುವ ರೋಗಗಳು ಅಥವಾ ಮಣ್ಣಲ್ಲಿ ಜೀವಿಸುವ ರೋಗಾಣುಗಳು, ಇನ್ನೊಂದು ಗಾಳಿ ಮುಖಾಂತರ ಪ್ರಸಾರವಾಗುವ ರೋಗಗಳು, ಓಕೆನಾ? ಇವಾಗ ನೀವು ಯಾವುದೇ ರೋಗ ಹೇಳು, ನೀವು ಯಾವುದೇ ಬೆಳೆ ಹೇಳೋದು, ತೊಗರಿ ಬೆಳೆಯಲ್ಲಿ ನೆಟ್ಟು ರೋಗ ಬರುತ್ತೆ, ಬಾಡು ರೋಗ ಬರುತ್ತೆ, ಅದಕ್ಕೇನಂತಾರೆ ಸೊರ್ಗು ರೋಗನೂ ಅಂತಾರೆ. ನೆಟ್ಟು ರೋಗ, ಬಾಡು ರೋಗ, ಸೊರ್ಗು ರೋಗನೂ ಅಂತಾರೆ. ಸೊ ಅದರದ್ದು ಜೀವಾಣು, ಅದ್ರ ರೋಗಾಣು ಎಲ್ಲಿ ಜೀವಿಸ್ತಪ್ಪ ಅಂದರೆ ನಾವು ನೋಡಿದಾಗ ಮಣ್ಣಲ್ಲಿ ಜೀವಿಸ್ತದೆ. ಯಾವುದೇ ರೋಗಾಣು ತಗೊಳ್ರಿ ನೀವು, ಅದು ಜೀವಿಸೋಕ್ಕೆ ಒಂದು ಆಶ್ರಯ ಬೇಕಲ್ಲ, ಅದಕ್ಕೆ ಆಶ್ರಯನೇ ಮಣ್ಣಲ್ಲಿ ಜೀವಿಸ್ತದೆ. ಮತ್ತೆ ಇನ್ನೊಂದು ಯಾವುದೇ ಬೆಳೆ ಹೇಳಿ, ಶುಂಠಿ ಬೆಳೆ, ಗಡ್ಡೆ ಕೊಡೋ ರೋಗ, PTM ಅಂತೇಳಿ ಒಂದು ಶೀಲೇಂದ್ರ, ಅದು ಎಲ್ಲಿ ಜೀವಿಸುತ್ತೆ? ಮಣ್ಣಲ್ಲಿ. ತರಕಾರಿ ಬೆಳೆ ಬೆಳಿತೀವಿ, ಅದರಲ್ಲಿ ಸಸಿ ಸಾಯೋ ರೋಗ ಬರುತ್ತೆ, ಎಲ್ಲಿ ಜೀವಿಸುತ್ತೆ? ಮಣ್ಣಲ್ಲಿ. ಚಿಬ್ಬು ರೋಗ ಬರುತ್ತೆ ನಮ್ಮ ತರಕಾರಿ ಬೆಳೆಗಳಿಗೆ ಮತ್ತು ಹಣ್ಣು ಬೆಳೆಗಳಿಗೆ, ಎಲ್ಲಿ ಜೀವಿಸುತ್ತೆ? ಮಣ್ಣಲ್ಲಿ. ಸೊ ನಾವು ಎಲ್ಲ ರೋಗಗಳನ್ನು ನೋಡಿದಾಗ ರೋಗಾಣು ಎಲ್ಲಿ ಜೀವಿಸ್ತದೆ? ಮಣ್ಣಿನಲ್ಲಿ. ಆದರೆ ನಾವು ರೈತರಾಗಿ ಇವಾಗ 90%, 99% ನಾವು ನೋಡಿದಾಗ ಬೆಳೆ ಬೆಳಿಬೇಕಾದ್ರೆ ನಾವೇನು ಮಾಡ್ತೀವಿ? ಏನಾದರೂ ಸಮಸ್ಯೆ ಬಂತು, ರೋಗ ಬಂತು, ಕೀಟ ಬಂತು ಅಂತ ಹೇಳಿ ಹೋಗಿ ಮಾರ್ಕೆಟಿಂದ ಏನು ಮಾಡ್ತಿದ್ವಿ? ಔಷಧಿ ತಗೊಂಡ್ಬಂದು ಸಿಂಪಡಣೆ ಮಾಡ್ತಿದ್ವಿ, ಹೌದಾ? ಏನಾಗ್ತಿದೆ? ನಮ್ಮ ಗಿಡದಲ್ಲಿ ಏನಾದ್ರು ರೋಗಾಣು ಇದ್ರೆ ಸಾಯ್ತಾ ಇದೆ, ಬಟ್ ಮಣ್ಣಲ್ಲಿದ್ದ ರೋಗಾಣು ಇದು ಕಂಪನಿ ಪೀಪಲ್ ಏನು ಮಾಡ್ತಿದ್ದಾರೆ, ನಿಮಗೆ ಅವ್ರಿಗೆ ಕ್ಯಾಶ್ ATM ಇದ್ದಂಗೆ ನೀವೆಲ್ಲ, ಹೌದಾ? ಪ್ರತಿ ವರ್ಷ ನೀವು ಇಷ್ಟಿಷ್ಟು ದುಡ್ಡು ಅವ್ರಿಗೆ ಕಟ್ತಾ ಇರ್ತೀರ. ಅಂದರೆ ಪ್ರತಿ ವರ್ಷ ನೀವು ಬರಬೇಕು, ಕೆಮಿಕಲ್ ತಗೋಬೇಕು, ರೋಗನ ಹತೋಟಿ ಮಾಡೋಕ್ಕೆ ತಗೋಬೇಕು, ಇದು ಮಾಡಿ. ಬಟ್ ರೋಗಾಣು ಹಂಗೆ ಇರ್ತದೆ, ರೋಗ ಹಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಇದು ನಮ್ಮ ಪರಿಸ್ಥಿತಿ ಆಗಿದೆ. ನೀವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಕೇಳ್ರಿ ರೈತರಿಗೆ, ಒಂದು ಏನಿಲ್ಲ ಅಂದರೆ 10,000 to 15,000 ಅವರು ಬರೀ ಕೀಟನಾಶಕ, ರೋಗನಾಶಕಕ್ಕೆ ಯೂಸ್ ಮಾಡ್ತಾರೆ, ಹೌದಿಲ್ಲ? ಇದು ನಮ್ಮದು ಮೈಂಡ್ ಸೆಟ್ ಆಗಿದೆ. ಬಟ್ ಅದು ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಇವಾಗ ನಾವು ಹತೋಟಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಇವಾಗ ನಿಮಗೆ ಗೊತ್ತಾಯ್ತು ರೋಗಾಣುಗಳು ಎಲ್ಲಿರ್ತಾವೆ ಅಂತೇಳಿ. ಇವಾಗ ಎಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕು? ನಾವು ಮಣ್ಣಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ. ನಾವು ಮಣ್ಣಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಮಿಕಲ್ ಹಾಕಕ್ಕೆ ಸಾಧ್ಯನಾ? ಎಲ್ಲ ನಮ್ಮ 1 ಎಕರೆ ಇದೆಪ್ಪ ನಮ್ಮ ಹೊಲ, ನಾನು ಶುಂಠಿ ಬೆಳಿಬೇಕಾದ್ರೆ ಎಲ್ಲ ರೋಗಾಣು ನಾಶ ಮಾಡಬೇಕು. ಎಲ್ಲ ಕೆಮಿಕಲ್ ತಂದು ಬುಡಕ್ಕೆ ಡ್ರೆಂಚ್ ಮಾಡೋಕ್ಕಾಗತ್ತಾ? ಬುಡಕ್ಕೆ ಹಾಕೋಕ್ಕಾಗತ್ತಾ? ಇಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಮಣ್ಣಲ್ಲಿ ಇದ್ದಿದ್ದು ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಸೂಕ್ಷ್ಮಾಣು ಜೀವಿಗಳು ಸತ್ತಂದರೆ ಮಣ್ಣು ಒಂದು ಜೀವಾಣು ಅಂತ ಹೇಳ್ತೀವಲ್ಲ, ಅದಕ್ಕೆ ಅರ್ಥನೇ ಇರಲ್ಲ, ಹೌದಿಲ್ಲ? ವರ್ಷ ಹಿಂಗೆ ಮಾಡ್ಕೊಂಡು ಹೋದರೆ ಅದಕ್ಕೆ ಅರ್ಥನೇ ಇರಲ್ಲ. ಸೊ ನಾವು ಇವಾಗ ಏನು ಮಾಡಬೇಕು? ಮಣ್ಣಲ್ಲಿ ಇದ್ದಿದ್ದ ರೋಗಾಣುನ ನಾಶ ಮಾಡಬೇಕು. ಗಾಳಿ ಮುಖಾಂತರ ಹರಡುವ ರೋಗಗಳು, ಫಾರ್ ಎಕ್ಸಾಂಪಲ್ ಬೂದಿ ರೋಗ ಬರುತ್ತೆ. ಎದಕ್ಕೆ ಬರುತ್ತೆ? ಮಾವು ಬರುತ್ತೆ, ಓಕೆ? ಬೇರೆ ನಾವು ಹಿಂಗಾರಲ್ಲಿ ಹಾಕ್ತೀವಲ್ಲ ಬೆಳೆಗಳು, ಅದಕ್ಕೆ ಬರುತ್ತೆ ಬೂದಿ ರೋಗ. ಆ ಬೂದಿ ರೋಗ ಬಂದಾಗ ನಾವು ಯಾವುದಾದ್ರೂ ರೋಗನಾಶಕ ಹೊಡಿಬೋದು. ಅದಕ್ಕೂ ಜೈವಿಕವಾಗಿ ನಿರ್ವಹಣೆ ಇದೆ, ಆದರೆ ನಾವು ರಿಸ್ಕ್ ಹೋಗಬಾರ್ದು ಅಂತ ಹೇಳಿ ಅದರಲ್ಲೂ ಗ್ರೀನ್ ಲೇಬಲ್, ಯೆಲ್ಲೋ ಲೇಬಲ್, ರೆಡ್ ಲೇಬಲ್ ಅಂತ ಕೆಮಿಕಲ್ಸ್ ಇದ್ದಾವೆ. ಅಂದರೆ ರೆಡ್ ಲೇಬಲ್ ಅಂದರೆ ನಾವು ಹೊಡೆದಾದ್ಮೇಲೂ ಭಾಳಷ್ಟು ದಿನ ಆದ್ರೂ ಆ ಅಂಶ ಗಿಡದಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕೆಮಿಕಲ್ ಟ್ರೈಸೋಫಾಸ್ ಅಂತೇಳಿ ಒಂದು ಕೆಮಿಕಲ್, ಅದು ಒಂದು ಕೀಟನಾಶಕ. ಅದು ನಾವು ಸಿಂಪಡಣೆ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಗಿಡದ ಮೇಲೆ, 90 ದಿವಸ ಆದಮೇಲೆ ಆದರೂ ಆ ಗಿಡದಲ್ಲಿ ಆ ಅಂಶ ಇರ್ತದೆ. ಹಾಗಾಗಿ ಏನಾಗ್ತಿದೆ, ಅದು ನಾವು ಏನಾದರೂ ಬೆಳೆ ತಿಂದರೆ, ಬೆಳೆಯಲ್ಲಿ ಉತ್ಪಾದನೆ ಏನಾದ್ರು ತಿಂದರೆ ನಮಗೆ ರೋಗಗಳು, ಕ್ಯಾನ್ಸರ್ ಟೈಪ್ ರೋಗಗಳು, ಹೌದಿಲ್ಲ? ಸೊ ಇದು ರೆಡ್ ಲೇಬಲ್ ಟೈಪ್ ಕೆಮಿಕಲ್ಸ್. ಬ್ಲೂ ಲೇಬಲ್, ಗ್ರೀನ್ ಲೇಬಲ್ ಟೈಪ್ ಕೆಮಿಕಲ್ಸ್ ಅಂದರೆ ಇವತ್ತು ಹೊಡೆದಾದ್ಮೇಲೆ ರೋಗ ಕಂಟ್ರೋಲ್ ಆಯಿತು, ನಾಳೆ ಅದು ಕೆಮಿಕಲ್ ಇರೋಲ್ಲ, ಆ ಅಂಶ ಆ ಗಿಡದಲ್ಲಿ ಇರಲ್ಲ.
ಅಂತ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಓಕೆನಾ? ಅದರದ್ದು ನಾಲೆಜ್ ಇರಬೇಕು. ಇವಾಗ ಫಸ್ಟ್ ಪಾಯಿಂಟ್ ಏನು ಗೊತ್ತಾಯಿತು? ರೋಗಾಣುಗಳು ಎಲ್ಲಿರ್ತವೆ? ಮಣ್ಣಿನಲ್ಲಿ ಇರ್ತವೆ. ಅದು ಹೆಂಗೆ ಜೀವಿಸ್ತವೆ? ನಾವು ಯಾವಾಗ ಬೆಳೆ ಹಾಕ್ತೀವಲ್ಲ, ಬೆಳೆಗೆ ಹಾನಿ ಮಾಡಿಬಿಟ್ಟು ಆ ಬೆಳೆಯಿಂದ ಎಲ್ಲ ಇದು ತಗೊಂಡು ಆಹಾರ ತಗೊಂಡು ಅದು ಜೀವಿಸ್ತದೆ. ಹೌದಾ? ಇವಾಗ ನಿರ್ವಹಣೆ ಮಾಡೋದು ಹೆಂಗೆ? ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಯ್ತು. ನಿರ್ವಹಣೆ ಮಾಡೋದು ಹೆಂಗಪ್ಪ ಅಂದರೆ, ನಾವು ವರ್ಷ ಏನು ಮಾಡ್ತಾ ಇದ್ದೀವಿ, ಯಾರು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ, ಯಾರು ಎರೆಹುಳು ಗೊಬ್ಬರ ಹಾಕ್ತಾ ಇಲ್ಲ, ಹಿಂಡಿ ಹಾಕ್ತಾ ಇಲ್ಲ. ಹೌದಲ್ರಿ? ಸಣ್ಬು ಬೆಳಿತಾರ? ಅದು ಇಲ್ಲ. ಸಣ್ಬು ಬೆಳೆದು ನಮ್ದು ಆರ್ಗ್ಯಾನಿಕ್ ಕಾರ್ಬನ್ ಏನಂತಾರೆ ಸಾವಯವ ಅಂಶ ಜಾಸ್ತಿ ಮಾಡೋಣ, ಅದು ಇಲ್ಲ. ಸೊ ಹೀಗಾದಾಗ ವರ್ಷ ಹಿಂಗಾದಾಗ ಏನಾಗ್ತಾ ಇದೆ ಅಂದರೆ, ಒಳ್ಳೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನೇ ಸಾವಯವ ಅಂಶ. ಅದು ಕಡಿಮೆ ಆಯ್ತಪ್ಪ ಅಂದರೆ ಸೂಕ್ಷ್ಮಾಣು ಜೀವಿಗಳು ಬೆಳೆಯಂಗಿಲ್ಲ. ಸೊ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಯ್ತಪ್ಪ ಅಂದರೆ ರೋಗಾಣು ಸಂಖ್ಯೆ ಹೆಚ್ಚಾಗ್ಕೊಂತ ಹೋಗುತ್ತೆ. ಸಿಂಪಲ್ ಮೆಥಡ್. ರೋಗಾಣು ಸಂಖ್ಯೆ ಹೆಚ್ಚಾಗುತ್ತೆ. ಯಾಕೆ ರೋಗಾಣು ಸಂಖ್ಯೆ ಹೆಚ್ಚಾಗುತ್ತೆ? ಅದು ಬೆಳೆ ಮೇಲೆ ಇದು ಅವಲಂಬನವಾಗಿ ಅದು ಬೆಳೀತಾ ಇರ್ತದೆ. ಆದರೆ ಸೂಕ್ಷ್ಮಾಣುಜೀವಿಗಳು ಹಂಗಲ್ಲ, ಅದು ಬೆಳೆಯನ್ನು ಹಾನಿ ಮಾಡೋಂಗಿಲ್ಲ. ಅದು ಬೆಳೆ ಮೇಲೆ ಡಿಪೆಂಡ್ ಆಗಲ್ಲ. ಅರ್ಥಾಯ್ತಾ? ಸಾವಯವ ಅಂಶ ಬೇಕೇ ಬೇಕು. ಇವಾಗ ರೋಗ ನಿರ್ವಹಣೆ ಮಾಡೋದು ಹಿಂಗೆ. ಇವಾಗ ನೀವು ಆರ್ಗ್ಯಾನಿಕಲ್ಲಿ ಹೇಳಿದ್ರೆ ಯಾರಾದರೂ ಕೇಳ್ತಾರೆ, ರೋಗ ನಿರ್ವಹಣೆ ಮಾಡೋದು ಕಷ್ಟ ರೀ, ಆರ್ಗ್ಯಾನಿಕ್ ಮೆಥಡಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಸಾಧ್ಯ ಇದೆ, ಮಾಡಬಹುದು. ಹೇಗೆ ಮಾಡ್ಬೋದು ಅದು ನೋಡಿದಾಗ ನಮ್ಮ ಹತ್ರ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಎಲ್ಲ ಸಮಸ್ಯೆಗೂ ಒಂದು ಸೂಕ್ಷ್ಮಾಣು ಜೀವಿಗಳಿದೆ. ಫಾರ್ ಎಕ್ಸಾಂಪಲ್, ನಾವು ಶಿಲೇಂಧ್ರ ರೋಗ ಇದು ರೋಗ ತಗೊಂಡ್ರೆ ಇದು ಗಡ್ಡೆ ಕೊಡೋ ರೋಗ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಓಕೆನಾ? ಒಂದು ಉದಾಹರಣೆ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಎಲ್ಲ ರೋಗಗಳು ಹೇಳೋಕ್ಕಾಗಲ್ಲ, ಒಂದು ಉದಾಹರಣೆ ತಗೊಂಡು. ಇದು ಒಂದು ಗಡ್ಡೆ ಕೊಡೋ ರೋಗ. ಓಕೆನಾ? ಹಿಂಗೆ ಬರುತ್ತಲ್ಲ ಗಡ್ಡೆ ಕೊಡೋ ರೋಗ. ಗಡ್ಡೆ ಕೊಡೋ ರೋಗ. ಈ ಗಡ್ಡೆ ಕೊಡೋ ರೋಗ ಎಲ್ಲಿಂದ ಬರುತ್ತಪ್ಪ ಅಂದರೆ, ಮಣ್ಣಲ್ಲಿ ಜೀವಿಸುವ ಪೀಥಿಯಂ ಅನ್ನುವ ಒಂದು ರೋಗಾಣುದಿಂದ ಬರುತ್ತೆ. ಎಲ್ಲಿ ಜೀವಿಸುತ್ತದು? ಮಣ್ಣಿನಲ್ಲಿ ಜೀವಿಸುವ ಒಂದು ಪೀಥಿಯಂ ರೋಗಾಣುದಿಂದ ಬರುತ್ತೆ. ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕು. ಹೆಂಗೆ ಮಾಡಬೇಕಪ್ಪ ಅಂದರೆ, ನಮ್ಮ ಹತ್ರ ಟ್ರೈಕೋಡರ್ಮಾ ಅಂತ ಇದೆ. ಟ್ರೈಕೋಡರ್ಮಾ ಇದು ಸಾಯಿಲ್ ಹೀರೋಸ್ ಅಂತಾರೆ. ಹೀರೋ ಗೊತ್ತಲ್ಲ, ಹೀರೋ ವಿಲನ್ ಪಿಕ್ಚರ್ ನೋಡ್ತಿರಲ್ಲ, ಎಲ್ಲ ಹೀರೋ ವಿಲನ್ ಇರ್ತಾರೆ. ನಮ್ಮ ಮಣ್ಣಿನಲ್ಲಿ ಹೀರೋಸ್ ಯಾರಪ್ಪ ಅಂದರೆ ಎಲ್ಲ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು, ಜೈವಿಕ ಪೀಡನಾಶಕಗಳು. ವಿಲನ್ ಯಾವುದಪ್ಪ ಅಂದರೆ ನಮ್ಮ ಬೆಳೆಗೆ ಹಾನಿ ಮಾಡುವ ರೋಗಾಣುಗಳು. ಓಕೆನಾ? ಈ ರೋಗಾಣುಗಳು ಹೆಚ್ಚಾಯ್ತಪ್ಪ ಅಂದರೆ ನಾವೇನು ಮಾಡಬೇಕು? ಜೈವಿಕ ಪೀಡನಾಶಕಗಳನ್ನ ಇರಬೇಕು. ಇವಾಗ ಶಿಲೀಂಧ್ರ ಜಾಸ್ತಿ ಆಯ್ತಂದ್ರೆ ಟ್ರೈಕೋಡರ್ಮಾನ ಯೂಸ್ ಮಾಡೋದು. ಓಕೆ? ದುಂಡಾಣು ಬಂತು, ಸುಡೋಮನಾಸ್ ಯೂಸ್ ಮಾಡೋದು. ಜಂತುಹುಳ ಬಂತು, ಜಂತುಹುಳ ಬರ್ತಲ್ಲ, ಜಾಮಣ್ಣು, ಅದಕ್ಕೆ ಜಂತುಹುಳ ಬರ್ತಲ್ಲ, ಅದಕ್ಕೆ ಪೆಸಿಲೋಮೈಸಿಸ್ ಅಂತ ಸಿಗುತ್ತೆ, ಜೈವಿಕ ಪೀಡನಾಶಕ, ಅದು ಯೂಸ್ ಮಾಡ್ಬೋದು. ಸರ್ ಹೇಳ್ತಿದ್ರು, ಮಣ್ಣಲ್ಲಿ ಜೀವಿಸುವ ಹುಳಗಳು, ಬೇರುಗಳು ಇರ್ತದೆ, ಕಬ್ಬಿಗೆ ಬರ್ತಲ್ಲ, ಸೊ ಅದಕ್ಕೆ ನಿರ್ವಹಣೆ ಮಾಡೋಕ್ಕೆ ಮೆಟರೈಸಿಯಂ ಅಂತ ಇದೆ, ಅದು ಯೂಸ್ ಮಾಡ್ಬೋದು. ಮೇಲೆ ನಮ್ಮ ಬೆಳೆಗೆ ರಸ ಹೀರೋ ಕೀಟಗಳು ಬರ್ತವೆ, ಜಿಗಿ ಹುಳ, ಜಿಗಿ ಹೇನು, ಮತ್ತು ಬಿಳಿ ನೊಣ, ಅವೆಲ್ಲ ಬರ್ತವೆ. ಅದಕ್ಕೆ ನಿರ್ವಹಣೆ ಮಾಡೋಕ್ಕೆ ಬಿಬೇರಿಯಾ ಯೂಸ್ ಮಾಡ್ಬೋದು. ಎಲ್ಲ ಸಮಸ್ಯೆಗಳಿಗೆ ಒಂದೊಂದು ಜೈವಿಕ ನಿರ್ವಹಣೆ ಸೊಲ್ಯೂಷನ್ ಇದ್ದೇ ಇದೆ. ಹೌದಾ? ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಇವೆಲ್ಲ ಇದಾವೆ ಇವಾಗ, ಅದನ್ನು ಉಪಯೋಗ ಮಾಡೋದಂಗೆ ಅದು ಗೊತ್ತಿಲ್ಲ, ಇದು ಯೂಸ್ ಮಾಡೋದಂಗೆ ಗೊತ್ತಿಲ್ಲ. ಇದೆಲ್ಲ ಜೀವಾಣುಗಳು. ಫಸ್ಟ್ ಮುಖ್ಯದಲ್ಲಿ ಇದು ಎಲ್ಲ ಏನು ಜೀವಾಣುಗಳು. ಇದಕ್ಕೂ ಕೂಡ ಏನು ನಾವು ಯಾವಾಗ ಯೂಸ್ ಮಾಡ್ತೀವಲ್ಲ, ಮಣ್ಣಲ್ಲಿ ಸಾವಯವ ಅಂಶ ಕಂಪಲ್ಸರಿ ಬೇಕೇ ಬೇಕು. ಯಾಕಂದರೆ ಅದರ ಆಹಾರ ಏನು? ಸಾವಯವ ಅಂಶ. ಸಾವಯವ ಅಂಶ ಇದ್ರೇ ಅದು ಬದುಕ್ತವೆ, ಇಲ್ಲಾಂದ್ರೆ ಇಲ್ಲ. ಎರಡನೇ ಪಾಯಿಂಟ್, ಇವಾಗ ಯೂಸ್ ಮಾಡೋದು ಹೆಂಗೆ? 4 ಪದ್ಧತಿ ಯೂಸ್ ಮಾಡೋದು. ಸಿಂಪಲ್ ಆಗಿ ಎಲ್ಲರೂ ಇದು ಮಾಡೇ ಮಾಡ್ತಾರೆ. 4 ಅದು ನಿರ್ವಹಣೆ ಯೂಸ್ ಮಾಡೋದು ಗೊತ್ತಾಯ್ತಪ್ಪ ಅಂದರೆ ಭಾಳ ಈಸಿಯಾಗಿ ರೋಗ ನಿರ್ವಹಣೆ ಮಾಡಬೇಕು.
ಫಸ್ಟ್ ಪದ್ಧತಿ ಏನಪ್ಪ ಅಂದರೆ, ಫಸ್ಟು ಮೆಥಡ್ ಏನಪ್ಪ ಅಂದರೆ ಬೀಜೋಪಚಾರ. ಬೀಜೋಪಚಾರ ಗೊತ್ತಿದೆ ನಿಮಗೆ, ಆದರೆ ಜೈವಿಕ ಕೀಟನಾಶಕದಿಂದ ಮಾಡೋದು ಯಾರು ಮಾಡಲ್ಲ. ಎಷ್ಟು ಜನ ಮಾಡ್ತಾರೆ? 100 ರೈತರು ತೊಗೊಂಡ್ರೆ ನಾವು ಸರ್ವೆ ಮಾಡಿದ್ರೆ ಎಷ್ಟು ಜನ ಜೈವಿಕ ಕೀಟನಾಶಕದಿಂದ ಬೀಜೋಪಚಾರ ಮಾಡ್ತಾರೆ? ಎಷ್ಟು ಉಪಯೋಗ ಅಂತ ನಿಮ್ಗೆ ಗೊತ್ತಿದೆ? ಇವಾಗ ರೈಸೋಬಿಯಂ ಯೂಸ್ ಮಾಡೋದ್ರಿಂದ ಎಷ್ಟು ನಮಗೆ ಸಾರ್ವಜನಿಕ ಫಿಕ್ಸ್ ಆಗಿ ನಮ್ಮ ಗಿಡಕ್ಕೆ ಅವೈಲೇಬಲ್ ಆಗುತ್ತೆ ಅಂತ ಗೊತ್ತಿದೆ, ಹೌದಾ? ಈ ಟ್ರೈಕೋಡರ್ಮಾ ಬಗ್ಗೆ ಕೇಳಿದೀವಿ. ಟ್ರೈಕೋಡರ್ಮಾ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅದು ಗೊತ್ತಿದೆ. ಹೆಂಗೆ ಕಂಟ್ರೋಲ್ ಮಾಡೋದು ಹೇಳ್ತೀನಿ. ಇವಾಗ ನಾರ್ಮಲಿ ಕೆಮಿಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದು ರೋಗಕ್ಕೆ ಸೀಮಿತವಾಗಿರ್ತದ್ದು, ಒಂದು ರೋಗ ನಿರ್ವಹಣೆ ಮಾಡಿಬಿಟ್ಟು ಆಯಿತು. ಬೇರೆ ರೋಗ ಬಂತಂದರೆ, ಬೇರೆ ಇದು ಇನ್ನೊಂದು ರೋಗಾಣು ಬಂತಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಈ ಜೈವಿಕ ಕೀಟನಾಶಕಗಳು ಹಂಗಿಲ್ಲ, ಎಲ್ಲ ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಮಣ್ಣಲ್ಲಿರುವ ಎಲ್ಲ ರೋಗಾಣುಗಳನ್ನು ಕಂಟ್ರೋಲ್ ಮಾಡುತ್ತೆ. ಅದು ಪೀಥಿಯಂ ಇರಲಿ, ಫಿಸೇರಿಯಂ ಇರಲಿ, ರಾಯಸ್ಪೋನಿಯಾ ಬ್ಯಾಕ್ಟೀರಿಯಾ ಇರಲಿ, ಯಾವುದೇ ರೋಗಾಣು ಇರಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹೆಂಗೆ ಮಾಡುತ್ತಪ್ಪ ಅಂದರೆ, ಇದು ಭಾಳ ಫಾಸ್ಟ್ ಗ್ರೋಯಿಂಗ್. ಇವು ಹೆಂಗೆ ಗ್ರೋ ಆಗ್ತಾವೆ ಅಂದರೆ ಭಾಳ ಫಾಸ್ಟ್ ಗ್ರೋಯಿಂಗ್. ಇಲ್ಲಿ ನೋಡ್ಬೋದು ಒಂದು ಸ್ಲೈಡಲ್ಲಿ, ಇದು ಭಾಳ ಫಾಸ್ಟಾಗಿ ಗ್ರೋ ಆಗ್ತವೆ. ಎಲ್ಲೆಲ್ಲಿ ಇರ್ತಾವಲ್ಲ ಇವು ರೋಗಾಣುನ ಬೆಳಗ್ಗೆ ಬಿಡಂಗಿಲ್ಲ. ಇದು ರೋಗಾಣು, ಜಸ್ಟ್ 10 ನಿಮಿಷ ಸರಿಯಾಗಿ ಕೇಳಿದ್ರೆ ಇದು ರೋಗಾಣು, ಇದು ಟ್ರೈಕೋಡರ್ಮಾ. ಟ್ರೈಕೋಡರ್ಮಾ ಹಿಂಗೆ ಇರ್ತದೆ ಕ್ಲೀನಾಗಿ. ನಮ್ಮ ಲ್ಯಾಬಲ್ಲಿ ಬರ್ರಿ, ಮೇಲೆ ಲ್ಯಾಬ್ ಇದೆಯಲ್ಲ, ಲ್ಯಾಬಿಗೆ ಬಂದರೆ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟ್ರೈಕೋಡರ್ಮಾ ಎಲ್ಲೆಲ್ಲಿ ಟ್ರೈಕೋಡರ್ಮಾ ಇರ್ತಲ್ಲ ಭಾಳ ಫಾಸ್ಟಾಗಿ ಬೆಳೆದ್ಬಿಟ್ಟು ಆಹಾರ, ನೀರು, ಎಲ್ಲ ಸ್ಪೇಸು ಎಲ್ಲ ತಗೊಂಡು ಬೇರೆ ರೋಗಾಣುಗಳನ್ನು ಬೆಳಕ್ಕೆ ಬಿಡದೇ ಇಲ್ಲ. ಒಂದು ಮೋಡ್ ಆಫ್ ಆಕ್ಷನ್ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ, ಈ ಟ್ರೈಕೋಡರ್ಮಾ ಎಲ್ಲೆಲ್ಲಿ ಬೆಳೀತತ್ತಲ್ಲ ಅಲ್ಲಿ ಟ್ರೈಕೋಡರ್ಮಿನ್, ಟ್ರೈಕೋವಿರಿಡಿನ್, ವಿರಿಡಿನ್ ಅಂತ ಹೇಳಿ ಅಂತ ವಿಷಕಾರವಾದ ಪದಾರ್ಥನ ರಿಲೀಸ್ ಮಾಡ್ತೀವಿ. ಸೊ ಆಜುಬಾಜು ಯಾವುದೇ ರೋಗಾಣು ಬೆಳಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇದು ಟ್ರೈಕೋಡರ್ಮಾ, ಇದು ಪೀಥಿಯಂ. ಗಡ್ಡೆ ಕೊಳೆ ರೋಗ ಬರ್ತಲ್ಲ, ಗಡ್ಡೆ ಕೊಳೆ ರೋಗದ ರೋಗಾಣು ಯಾವುದು? ಇದು ಪೀಥಿಯಂ. ಇಲ್ಲಿ ನೋಡಿದ್ರೆ ಕ್ಲಿಯರ್ ತೋರಿದೆ. ಯಾಕೆ ಬೆಳೆದಿಲ್ಲ ಅದು ಅಲ್ಲಿ? ಯಾಕಂದ್ರೆ ಅಲ್ಲಿ ವಿಷಕಾರವಾದ ಪದಾರ್ಥಗಳಿರ್ತವೆ. ಹಾಗಾಗಿ ಟ್ರೈಕೋಡರ್ಮಾ ಎಲ್ಲಿರ್ತದೆ ಆಜುಬಾಜು ಯಾವುದು ರೋಗಾಣು ಬೆಳೆಯುವುದಿಲ್ಲ. ನೆಕ್ಸ್ಟ್ ಇನ್ನೊಂದು, ಇದು ಸೆಕೆಂಡ್. ಇನ್ನೊಂದು ಏನಪ್ಪ ಅಂದರೆ ಹೈಪರ್ ಪ್ಯಾರಾಸೈಟಿಸಮ್. ರೋಗಾಣುಗಳ ಮೇಲೆ ಬೆಳೆದು ಅದನ್ನು ತಿಂದು ನಾಶ ಮಾಡುತ್ತೆ. ಯಾವುದು? ಟ್ರೈಕೋಡರ್ಮಾ. ಸೊ ಮಣ್ಣಲ್ಲಿ ಟ್ರೈಕೋಡರ್ಮಾ ಜಾಸ್ತಿ ಇದ್ದರೆ ರೋಗಾಣು ಸಂಖ್ಯೆ ಇರ್ತತಾ ಇಲ್ಲ? ಇರಲ್ಲ. ಸೊ ನಾವೇನು ಮಾಡಬೇಕು? ಟ್ರೈಕೋಡರ್ಮಾ ಒಳ್ಳೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಹೆಂಗೆ ಮಾಡಬೇಕು? ಇವಾಗ ಗೊತ್ತಾಯ್ತಲ್ಲ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂತೇಳಿ. ಇವೆಲ್ಲ ರೋಗಾಣುಗಳಿಗೆ ಹಿಂಗೆ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಜಂತುಳ ಇತ್ತು, ಜಂತುಳನ್ನು ಅದನ್ನು ಸುತ್ತಬಿಟ್ಟು ಅದನ್ನು ರಸ ಹಿಡಿಬಿಟ್ಟು ಅದನ್ನು ತಿಂದುಬಿಟ್ಟು ನಾಶ ಮಾಡುತ್ತೆ ಜಂತುಳನ್ನು. ಯಾವುದು? ಟ್ರೈಕೋಡರ್ಮಾ. ಸೊ ಟ್ರೈಕೋಡರ್ಮಾ ಸಂಖ್ಯೆ ಜಾಸ್ತಿ ಮಾಡಬೇಕು. ಹೆಂಗೆ ಮಾಡಬೇಕು? ಬೀಜ ಬಿತ್ತನೆ ಮಾಡ್ತಿದ್ವಿ. ಬೀಜ ಬಿತ್ತನೆಗಿಂತ ಮುಂಚೆ ನಾವು ಟ್ರೈಕೋಡರ್ಮಾ 10 ಗ್ರಾಮ್ ಟ್ರೈಕೋಡರ್ಮಾ ತಗೊಂಡು ಚೆನ್ನಾಗಿ ಬೀಜೋಪಚಾರ ಮಾಡಿಬಿಟ್ಟು ನೆರಳಲ್ಲಿ ಸ್ವಲ್ಪ ಒಣಗಿಸಿ ಬಿತ್ತನೆ ಮಾಡಿಬಿಟ್ರೆ ಮುಗಿತು. 30 ದಿವಸವರೆಗೆ ನಮ್ಮ ಬೀಜ ಪ್ರೊಟೆಕ್ಟ್ ಆಗಿರ್ತದ, ಹೌದಾ? ಯಾವುದು ರೋಗಾಣು ಬರಲ್ಲ. ಆಯ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವ, ಹೌದಾ? ಸ್ವಲ್ಪ ಅಂದ್ರೆ ಹಾಕ್ತೀವ. ಇದು ನೋಡಿ ಟ್ರೈಕೋಡರ್ಮಾ ಹಿಂಗೆ ಇರ್ತದೆ. ಓಕೆ, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಲ್ಲ, ಫಸ್ಟ್ ಇದು 3ನೇ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಲ್ಲ, ಅದ್ರ ಜೊತೆಗೆ 1,000 ಅಥವಾ 100 kgಗೆ 1 kg ಅಷ್ಟು ಟ್ರೈಕೋಡರ್ಮಾ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ, ಭಾಳ ಇಂಪಾರ್ಟೆಂಟ್ ಪದ್ಧತಿ ಇದು, ನೆರಳಲ್ಲಿ ಏನು ಮಾಡಬೇಕು? 100 kgಗೆ 1 kg ಟ್ರೈಕೋಡರ್ಮಾ. ಎಷ್ಟು? 100 kgಗೆ 1 kg ಟ್ರೈಕೋಡರ್ಮಾನ. ಇದು ಸ್ಲೈಡ್ಸ್ ಕೊಡ್ತಾರಮ್ಮ ನಿಮಗೆ, ಈ ಸ್ಲೈಡ್ಸ್ ಎಲ್ಲ ಕೊಡ್ತಾರೆ ನಿಮಗೆ. ಸರಿಯಾಗಿ 100 kgಗೆ 1 kg ಟ್ರೈಕೋಡರ್ಮಾ ಹಾಕಬೇಕು. ಇವಾಗ ಟ್ರೈಕೋಡರ್ಮಾಗ ಆಹಾರ ಏನು? ಸಾವಯವ ಗೊಬ್ಬರ. ಇವಾಗ ಕೊಟ್ಟಿಗೆ ಗೊಬ್ಬರ ಏನು? ಸಾವಯವ ಗೊಬ್ಬರ. ಇವಾಗ ಏನಾಗುತ್ತೆ? 1 kg ಟ್ರೈಕೋಡರ್ಮಾ ನಿಮ್ಗೆ ಹಾಕಿದ್ದು 100 kg ಆಗುತ್ತೆ. ಎಷ್ಟು ದಿವಸಲ್ಲಿ? ಬರೀ 10 ದಿವಸಲ್ಲಿ. ನೆರಳಲ್ಲಿ ಹಾಕಬೇಕು, ಸ್ವಲ್ಪ ತೇವಾಂಶ ಕೊಟ್ಟು ಮೇಲೆ ಏನಾದರೂ ಗೋಣಿ ಚೀಲ ಅಥವಾ ಯಾವುದಾದ್ರು ಎಲೆಗಳನ್ನು ಮುಚ್ಚಿಬಿಟ್ರೆ ಅಷ್ಟೇ ಸಾಕೋದಕ್ಕೆ. ಚೆನ್ನಾಗಿ ಬೆಳ್ಕೊಂಡು ಮೇಲೆ ನೀವು ತೆಗೆದ್ಮೇಲೆ 10 ದಿವಸ ಆದಮೇಲೆ 10-15 ದಿವಸ ಆದ್ಮೇಲೆ ತೆಗೆದ್ರೆ
ಮೇಲೆ ಬೂಸ್ಟ್ ಬೆಳೆದಿರ್ತದೆ, ವೈಟ್ ಬೂಸ್ಟ್ ಬೆಳೆದಿರ್ತದೆ. ಸೊ ಅದು ಬೆಳವಣಿಗೆ ಆಗಿದೆ ಅಂತ ಅರ್ಥ ಆಯ್ತಾ. ಸೊ ಅಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಅಂಥ ಹಿಂಡಿಯನ್ನು ನೀವು ತಗೊಂಡು ಬಾಳೆ ಇದೆ ಗುಣಿಗೆ ಹಾಕೋದು, ಇದು ಮೆಣಸಿನ್ಕಾಯಿ ಇದೆ, ಟೊಮ್ಯಾಟೊ ಇದೆ, ಯಾವುದೇ ಬೇರೆ ಬೆಳೆಗಳಿದ್ದಾವೆ, ಇದು ಕೃಷಿ ಬೆಳೆಗಳಿದ್ದಾವೆ, ಅದಕ್ಕೆ ಹಾಕ್ಬೋದು. ಹಿಂಗೆ ಹಾಕಿದ್ರೆ ಏನಾಗುತ್ತೆ, ಸಂಖ್ಯೆ ಜಾಸ್ತಿ ಆಯ್ತಾ. ಸಂಖ್ಯೆ ಜಾಸ್ತಿ ಇದ್ದಾಗ ರೋಗಾಣು ಸಂಖ್ಯೆ ಹೆಂಗಾಗುತ್ತೆ, ಅದೇ ನೀವು 1 kg ತಂದು ಹಾಕಿದ್ರೆ ಯೂಸ್ ಆಗಲ್ಲ ನಿಮಗೆ. ಆಹಾರ ಜೊತೆಗಿರ್ಬೇಕು, ಒಂದು ಸಂಖ್ಯೆ ಜಾಸ್ತಿ ಇರ್ಬೇಕು. ಇನ್ನು ಬೀಜೋಪಚಾರ ಮಾಡಿರಿ ಫಸ್ಟ್, ನೆಕ್ಸ್ಟ್ ಏನು ಮಾಡಿರಿ, ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿ, ಸಂಖ್ಯೆ ಜಾಸ್ತಿ ಆಯ್ತಾ. ಆಯ್ತು, ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಟೊಮ್ಯಾಟೊ ಸಸಿ ಹಚ್ತಾ ಇರ್ತೀರಿ, ಸಸಿ ತರ್ತೀರಲ್ಲ, ಟೊಮ್ಯಾಟೊ ಸಸಿ ತಂದ್ರಿ, ಮೆಣಸಿನ್ಕಾಯಿ ಸಸಿ ತಂದ್ರಿ, ಬದನೆಕಾಯಿ ಸಸಿ ತಂದ್ರಿ, ಯಾವುದೇ ಒಂದು ಸಸಿ ತಂದು ಹಚ್ತಾ ಇರ್ತೀರಿ. ಹಚ್ಚಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು 10 ಗ್ರಾಮ್ ಟ್ರೈಕೋಡರ್ಮ, ಎಕ್ಸಾಂಪಲ್ ಒಂದೇ ತಗೊತಾ ಇದ್ದೀನಿ, ಆಮೇಲೆ ಜೈವಿಕ ಪೀಡಾಂಶದ ಬಗ್ಗೆ ಹೇಳ್ತೀವಿ. 10 ಗ್ರಾಮ್ ಟ್ರೈಕೋಡರ್ಮ 1 ಲೀಟರ್ ನೀರಲ್ಲಿ ಹಾಕಿ ಹಾಗೆ ಅದ್ದಬೇಕು, ಒಂದು ಅರ್ಧ ತಾಸು ಬಿಟ್ಬಿಡಬೇಕು. ಸಸಿ ಒಳಗೆ ಹಿಂಗೆ ಸೆಕೆಂಡ್ ಹೇಳಿದೆಯಲ್ಲ, ಹಾಗೆ ಸಸಿಗಳನ್ನು ಅದ್ದು ಬಿಡೋದು ಒಂದು ಅರ್ಧ ತಾಸು. ಅಟ್ಟು ಬಿಟ್ಟರೆ ಎಲ್ಲ ಟ್ರೈಕೋಡರ್ಮ ಅಲ್ಲಿ ಆಶ್ರಯ ತಗೊಂತದೆ ಬೇರಿಗೆ, ಅದನ್ನು ತಗೊಂಡು ನಾಟಿ ಮಾಡಿ. ಮತ್ತೆ ಒಂದು 30 ದಿವಸ ನಮಗೆ ಪ್ರೊಟೆಕ್ಷನ್ ಸಿಗ್ತಾ. ಲಾಸ್ಟಿಗೆ ಏನು ಮಾಡೋದಪ್ಪ ಅಂದರೆ ಸಾವಯವ ಅಂಶನೂ ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಹಿಂಡಿ ಹಾಕಿದ್ವಿ, ಬೀಜೋಪಚಾರನೂ ಮಾಡಿದ್ವಿ, ಕೊಟ್ಟಿಗೆ ಗೊಬ್ಬರ ಜೊತೆ ಕೊಟ್ಟಿವಿ, ಮತ್ತು ಸಸಿನೂ ಏನು ಸಸಿನೂ ಅದ್ದಿ ಹಚ್ಚಿದ್ವಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಪ್ರತಿ ತಿಂಗಳಕ್ಕೊಂದ್ಸಲ ಹೀಗೆ ನಾವು ಬುಡಕ್ಕೆ ಟ್ರೆಂಚ್ ಮಾಡಬೇಕು. ಪ್ರತಿ ತಿಂಗಳಕ್ಕೊಂದ್ಸಲ ನಾವು ಬುಡನ ತೋರಿಸ್ಬೇಕು. ನಮ್ಮ ಗಿಡ ಬೇರೆ ಇರುತ್ತಲ್ಲ, ಎಷ್ಟಿರುತ್ತೆ ಬೇರು, ಭಾಳ ಒಂದು 100-200 ml ಹಾಕಿಬಿಟ್ರೆ ಬುಡ ಎಲ್ಲ ತೊಯ್ತದೆ. ಸೊ ಇದರಲ್ಲಿ 10 ಗ್ರಾಮ್ 1 ಲೀಟರ್ ನೀರಲ್ಲಿ ಹಾಕಿ ತೋರಿಸ್ಬಿಟ್ರೆ ಅಲ್ಲಿ ರೋಗಾಣು ಬರದೇ ಇಲ್ಲ. ಇದನ್ನು ರೋಗ ಹತೋಟಿ ಮಾಡ್ಬೋದಾ, ಶುಂಠಿ ಮಾಡ್ಬೋದಾ. ನಾವೇನು ಮಾಡ್ತೀವಿ, ಇವು ಬರೀ ಕೆಮಿಕಲ್ಗಳಲ್ಲಿ ಹೋಗ್ಬಿಟ್ಟು ಇವಾಗ ಶುಂಠಿ ಆರೋಗ್ಯಕರವಾಗಿ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಎಷ್ಟು ಕೆಮಿಕಲ್ ಇದೆ ಮಾರ್ಕೆಟಲ್ಲಿ, ಎಲ್ಲ ಕೆಮಿಕಲ್ ಅದರಲ್ಲಿ, ಹೌದು. ಸೊ ಹಿಂಗಾಗ್ಬೋದು. ಇವಾಗ ಇದರಿಂದ ಈಸಿಯಾಗಿರೋದು ರೋಗ ಹತೋಟಿ ಮಾಡ್ತಿದ್ದಾರೆ ಜನ, ರೈತರು ಮಾಡ್ತಿದ್ದಾರೆ. ಭಾಳಷ್ಟು ಒಳ್ಳೆ ರೈತರು, ಯಾರು ಏನಂತಾರೆ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಂತೀವಲ್ಲ, ಸಾವಯವ ಕೃಷಿ ಮಾಡೋರು ಅಂಥವ್ರು ಮಾಡ್ತಿದ್ದಾರೆ, ಮಾಡ್ಬೋದು. ಅರ್ಥ ಆಯ್ತ್ರಿ? 4 ಮೆಥಡ್ ಹೇಳಿ. ಇನ್ನೊಂದು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಇದೆಲ್ಲ ಹೇಳಕ್ಕೆ ನಿಮಗೆ ಟೈಮ್ ಇಲ್ಲ. ಇನ್ನೊಂದು ಮುಖ್ಯವಾದದ್ದು ಜೀವಾಮೃತ ಮಾಡೋದು ಕಲ್ತೀರಾ, ಹೌದಾ? 4 ಮೆಥಡ್ ಯಾವಾಗ ಕಲ್ತೀವಿ ಇವಾಗ? ಫಸ್ಟು ಬೀಜೋಪಚಾರ, ನೆಕ್ಸ್ಟು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದು, ನೆಕ್ಸ್ಟು ಸಸಿಗಳನ್ನು ಅದ್ದಿ ಹಚ್ಚೋದು, ಮೂರನೇದು ನೀರಲ್ಲಿ 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಬುಡನ ತೋಯಿಸೋದು. ಇದು 4 ಮೆಥಡ್ ನಾವು ಕಲ್ತೀವ. ಇದಕ್ಕೆ ಇಂಪಾರ್ಟೆಂಟ್ ಏನು? ಅಲ್ಲಲ್ಲ, ಸಾವಯವ ಅಂಶ ಇದ್ರೇನೆ ಇದೆಲ್ಲ ಬೆಳಿತಾವೆ. ಮಣ್ಣಲ್ಲಿ ಇದ್ದಿದ್ರು ಕಾಣು ಸಂಖ್ಯೆ ಕಡಿಮೆ ಹಾಕೋತಾ ಹೋಗಿ. ಅರ್ಥ ಆಯ್ತಾ? ಇವಾಗ ಇದು ನೋಡಿ ಸರ್, ಈಗ ನೀವೆಲ್ಲರೂ ಹೆಸರು ಬರ್ತಿರಲ್ಲ, ನೀವೇ ಬರ್ದ್ರಿ. ಯಾಕಂದ್ರೆ ನೀವೇ ಬರ್ದ್ರಿ, ಅದ್ರ ನೀವು ಹೆಂಗೆ ಬರ್ತೀರಿ ಹಂಗೆ ಬರ್ತೀರೋ. ಗ್ರಾಮ ನಿಮ್ಮ ಹೆಸರು ಬರ್ತೀರಿ, ತಂದೆ ಗಂಡ, ಗ್ರಾಮ ಬರ್ತೀರಿ, ತಾಲೂಕು ಬರ್ತೀರಿ, ಜಿಲ್ಲಾ ಅಂತ ಬೀದರ್ ಇದೆ. ಆಯ್ತಾ? ಅದೇ ರೀತಿ ಬರ್ತೀರಿ ನೋಡಿ. ಎಸ್ ಸರ್. ಇವಾಗ ಕೇಳಿದ್ರಾ ಟ್ರೈಕೋಡರ್ಮ ಬಗ್ಗೆ ಆಯ್ತಾ? ಇವಾಗ ನೆಕ್ಸ್ಟ್ ಇಂಥದ್ದೇ ಒಂದು ಜೀವಾಣು ಇದೆ, ಸೂಡೋಮೋನಾಸ್ ಅಂತ. ಅಂಥದ್ದೇ ಒಂದು ಜೀವಾಣು ಸೂಡೋಮೋನಾಸ್ ಅಂತ ಹೇಳಿ. ಇದು ಸೂಡೋಮೋನಾಸ್ ಇದೊಂದು ಬ್ಯಾಕ್ಟೀರಿಯಾ ಇದೆ. ಇದೊಂದು ದುಂಡಾಣು ಇದೆ. ಇದೊಂದು ದುಂಡಾಣು, ಆಯ್ತು? ಅರ್ಥ ಆಯ್ತಾ? ಸೊ ಇದು ಏನು ಮಾಡುತ್ತೆ, ಶೀಲೇಂದ್ರ ರೋಗಾಣುಗಳನ್ನು ಹತೋಟಿ ಮಾಡುತ್ತೆ, ದುಂಡಾಣು ರೋಗಾಣುಗಳನ್ನು ಹತೋಟಿ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮಗೆ ಮೆಣಸಿನ್ಕಾಯಿ ಹಚ್ಚಿದೆ, ದುಂಡಾಣು ಬಾಳು ರೋಗ ಬಂದರೆ ಇದು ಯೂಸ್ ಮಾಡಬಹುದು.
ಇದು ಪ್ರತಿ 15 ದಿವಸಕ್ಕೆ ಒಂದ್ಸಲ ಸಿಂಪಡಣೆ ಮಾಡ್ತಾ ಇದ್ರೆ ಇದು ವ್ಯಾಕ್ಸಿನೇಷನ್ ಕೊಟ್ಟಂಗೆ. ನಾವು ವ್ಯಾಕ್ಸಿನ್ ತಗೊಂತೀವಾ? ವ್ಯಾಕ್ಸಿನ್ ಎದಕ್ಕೆ ತಗೊಂತೀವಿ? ಕೋವಿಡ್ ಬಂದಾಗ ವ್ಯಾಕ್ಸಿನೇಷನ್ ತಗೊಂತೀವಿ. ವ್ಯಾಕ್ಸಿನ್ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ, ರೋಗಾಣುಗಳು ನಮಗೆ ಹಾನಿ ಮಾಡಂಗಿಲ್ಲ. ಹಾಗಾಗಿ ಸೇಮ್ ಆಗಿ ಇದು ಸುಡೋಮೋನಾಸ್ ಕೆಲಸ ಮಾಡುತ್ತೆ. ಪ್ರತಿ 15 ದಿವಸಕ್ಕೆ ಒಂದ್ಸಲ ಸಿಂಪಡಣೆ ಮಾಡ್ತಾ ಇದ್ರೆ ನಿಮಗೆ ರೋಗ ಬರಲಾರದೆ ತಡೆಗಟ್ಟುತ್ತೆ. ಗಿಡನೂ ತಡೆಗಟ್ಟುತ್ತೆ, ರೋಗ ಬರಲಾರದೆ ನೋಡ್ಕೊಂಡು. ಅರ್ಥ ಆಯ್ತಾ? ಸೊ ಪ್ರತಿ 15 ದಿವಸಕ್ಕೆ ಒಂದ್ಸಲ ಸಿಂಪಡಣೆ ಮಾಡಿ. ಇದು ನಮ್ಗೆ ವ್ಯಾಲಿಡಿಟಿ ಇತ್ತಲ್ಲ, ಫಸ್ಟ್ ವ್ಯಾಕ್ಸಿನ್ ಹಾಕಿದ್ವಿ, ಸೆಕೆಂಡ್ ವ್ಯಾಕ್ಸಿನ್ ಯಾಕೆ ಹಾಕೊಂಡಿವಿ? ಫಸ್ಟ್ ಹಾಕೊಂಡ್ಮೇಲೆ ಅಂದರೆ ಅಷ್ಟೇ ಕೆಲಸ ಮಾಡಿ ಅದು ಮುಗೀತಂತ, ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ವ್ಯಾಕ್ಸಿನ್ ಹಾಕ್ತೀವಿ. ಇದು ಹಾಗೆ, ಇದ್ರ ವ್ಯಾಲಿಡಿಟಿ ಎಷ್ಟಪ್ಪ ಅಂದರೆ ಒಂದ್ಸಲ ಸಿಂಪಡಣೆ ಮಾಡಿದ್ರೆ 10ರಿಂದ 15 ದಿವಸದಲ್ಲಿ ಅದು ಶಕ್ತಿ ಮುಗಿದೋಗುತ್ತೆ. ಮತ್ತೆ ಇನ್ನೊಂದ್ಸಲ ಸಿಂಪಡಣೆ ಮಾಡಿದ್ರೆ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಅರ್ಥ ಆಯ್ತಾ? ಹೇಳ್ತೀನಿ. ಇದು ಪೌಡರ್ ಇರ್ತದಲ್ಲ, ಪೌಡರ್ ಇದು ಎಲ್ಲವೂ ಹೀಗೆ ಪೌಡರ್ ಇರ್ತವೆ, ಎಲ್ಲವೂ ಹೀಗೆ ಲಿಕ್ವಿಡ್ ಇರ್ತವೆ. ಪೌಡರ್ ಯೂಸ್ ಮಾಡೋದು ಪೌಡರ್ ಮಾಡ್ಬೋದು, ಲಿಕ್ವಿಡ್ ಯೂಸ್ ಮಾಡೋದು ಲಿಕ್ವಿಡ್ ಯೂಸ್ ಮಾಡ್ಬೋದು. ನೀವು ಹಿಟ್ಟು ಯೂಸ್ ಮಾಡ್ತೀರ ಅಂದರೆ ಪೌಡರ್ ತೊಗೊಂಡೋಗು, ಇಮಿಡಿಯೇಟ್ ಯೂಸ್ ಮಾಡ್ತೀರ ಲಿಕ್ವಿಡ್ ತೊಗೊಂಡೋಗು, ಡ್ರಿಪ್ಪಲ್ಲಿ ಯೂಸ್ ಮಾಡ್ತೀರ ಅಂದರೆ ಲಿಕ್ವಿಡ್ ತೊಗೊಂಡೋಗು, ಇಲ್ಲ ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ತೀರ ಅಂದರೆ ಪೌಡರ್ ತೊಗೊಂಡು. ಅರ್ಥ ಆಯ್ತಾ? ನಿಮಗೆ ಯಾವುದು ಬೇಕಲ್ಲ ಅದು ಅನುಕೂಲ ಆಗುತ್ತೆ ತೊಗೊಂಡು. ಇದು ತೊಗೊಂಡ್ರೆ ನೀವು 3 ತಿಂಗಳ ಒಳಗೆ ಯೂಸ್ ಮಾಡ್ಬೋದು. ಎಲ್ಲಾದರೂ ತಂಪು ವಾತಾವರಣದಲ್ಲಿ ಇಟ್ಟರೆ 3 ತಿಂಗಳ ಒಳಗೆ ಇಡ್ಬೋದು. ಇದು ತೊಗೊಂಡು ಹೋದರೆ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದು. ಇದು ಸುಲಭವಾದ ಬಗ್ಗೆ ಆಯ್ತಾ? ನಾನು ಮುಖ್ಯವಾಗಿ ಏನು ಹೇಳ್ತಿದ್ದೆ ಅಂದರೆ ಒಂದು ಬುಕ್ ಕೊಡ್ತೀಯ. ಹಾಂ, ಇದು ಭಾಳ ಮುಖ್ಯವಾದದ್ದು ಕೇಳು. ಇವಾಗ ಬೀಜೋಪಚಾರ ಕಲ್ತ್ಕೊಂಡ್ವಾ? ಬೀಜೋಪಚಾರ ಆಯಿತು, ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದಾಯಿತು, ಸಸಿ ಹಸಿ ಹಚ್ಚೋದಾಯಿತು, 3ನೇ ಬುಡಕ್ಕೆ ಹಾಕೋದು. 4ನೇದು ಜೀವಾಮೃತ ಮಾಡೋದು ಕಲ್ತೀರಿ ನೀವು, ನಾನು ಹೇಳಲ್ಲ ಅದ್ರ ಬಗ್ಗೆ. ಡ್ರಮ್ಮಲ್ಲಿ ಜೀವಾಮೃತ ಮಾಡಿರಿ, ಹೌದಾ? ಜೀವಾಮೃತ ಮಾಡಬೇಕಾದ್ರೆ ಒಂದು ಡ್ರಮ್ಮಿಗೆ 2 ಲೀಟರ್ ಇರ್ತದ, 2 kg ಜೀವಾಣು ಟ್ರೈಕೋಡರ್ಮ ಹಾಕ್ತೀವಿ ಜೀವಾಮೃತದಾಗೆ. ನೀವು ಫಸ್ಟ್ನೇ ದಿವಸ ನೀವು ಮಿಕ್ಸ್ ಮಾಡಿದ್ರಾ, ಅದ್ರ ಜೊತೆಗೆ ನೀವು 2 kg ಪೌಡರ್ ಹಾಕೋದು. ಮಿನಿಮಮ್ 1 kg ಆದರೆ ಹಾಕೋದು. ಟ್ರೈಕೋಡರ್ಮ ಯಾವುದಾದ್ರು ಒಂದು ಜೀವಾಣು ನಿಮ್ಗೆ ಯಾವ್ದು ಬೇಕು, ಯಾವ ಸಮಸ್ಯೆ ಇದೆ, ಬೇರುಳಿ ಸಮಸ್ಯೆ ಇದ್ದರೆ ಮೆಟ್ರೈಸಮ್ ಹಾಕೋದು. ಜಂತುಳ ಬಾಧೆ ಇತ್ತಂದರೆ ಪೆಸ್ಲೋಮೈಸಿಸ್ ಹಾಕಿ. ಇಲ್ಲ ಮಣ್ಣಲ್ಲಿ ಶಿಲೀಂಧ್ರ ರೋಗಾಣುಗಳು ಪ್ರಾಬ್ಲಮ್ ಇದ್ದರೆ, ಸೊಗು ರೋಗ ಇದೆ, ಬಾಡು ರೋಗ ಇದೆ ಅಂದರೆ ಟ್ರೈಕೋಡರ್ಮ ಹಾಕ್ತೀವಿ. ಹಾಕಿದ್ರಾ, ಅದ್ರ ಜೊತೆಗೆ ಹಾಕಿದ್ರ 6 ದಿವಸ ಆಯಿತು. 7ನೇ ದಿವಸ ಏನು ಮಾಡ್ತೀರಿ? ಜೀವಾಮೃತ ಯೂಸ್ ಮಾಡ್ತೀರಿ. ಹೆಂಗೆ ಯೂಸ್ ಮಾಡ್ತೀರಿ? ಸಿಂಪಡಣೆ ಮಾಡ್ಬೋದು, ಬುಡಕ್ಕೆ ಹಾಕ್ಬೋದು, ಆಗುತ್ತಾ? ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು 1 kg ಹಾಕಿದ್ದು ಇದರಲ್ಲಿ 1 ಕೋಟಿ ಜೀವಾಣುಗಳಿವೆ, 100 ಕೋಟಿ ಜೀವಾಣು. ಹೆಂಗೆ? ಸಾವಯವ ಅಂಶ ಇದೆ ಇದರಲ್ಲಿ, ಕಡಲೆ ಹಿಟ್ಟಿದೆ, ಬೆಲ್ಲ ಇದೆ, ಕಾರ್ಬನ್ ಸೋರ್ಸ್ ಎಲ್ಲ, ಶುಗರ್ ಸೋರ್ಸ್ ಎಲ್ಲ ಸಿಕ್ತು ರೋಗ ಜೀವಾಣಿಗೆ. ಇದಕ್ಕೆ ಟ್ರೈಕೋಡರ್ಮ ಅಂತ ಎಲ್ಲ ಸಿಗ್ತಾ ಬೆಳೆದು 100 ಕೋಟಿ ಆಗ್ತದೆ. ಸಂಖ್ಯೆ ಜಾಸ್ತಿ ಆಯ್ತಾ? ಇಲ್ಲೇನು ಇವಾಗ ಸಂಖ್ಯೆ ಜಾಸ್ತಿ ಆಗಿ ನಾವು ಸಿಂಪಡಣೆ ಮಾಡಿ ಬುಡಕ್ಕೆ ಹಾಕಿದ್ರೆ ಅಲ್ಲಿ ರೋಗಾಣು ಬರ್ತದೆ, ಬರೋದು. ಅರ್ಥ ಆಯ್ತಾ? ಪ್ರತಿ ತಿಂಗಳ ಅಥವಾ ಪ್ರತಿ 15 ದಿವಸಕ್ಕೆ ಒಂದು ಸಲ ಜೀವಾಮೃತ ಮಾಡಿ ನಾವು ಹಾಕ್ತಾ ಇದ್ರೆ, ಸಿಂಪಡಣೆ ಮಾಡ್ತಾ ಇದ್ರೆ, ಬುಡಕ್ಕೆ ಹಾಕ್ತಾ ಇದ್ರೆ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ, ರೋಗ ಹತೋಟಿಯಲ್ಲಿ ಇರುತ್ತೆ. ಹೌದಾ? ರೋಗ ಬರಂಗಿಲ್ಲ ಅಂತಿಲ್ಲ, ರೋಗ ಇರ್ತದೆ, ತೀವ್ರತೆ ಇರಲ್ಲ, ಜಾಸ್ತಿ ರೋಗ ಪ್ರಮಾಣ ಜಾಸ್ತಿ ಇರಲ್ಲ, ಬರ್ಬೋದು ಸ್ವಲ್ಪ. ಇವಾಗ ನಮಗೆ ಎಲ್ಲರಿಗೂ ನಾವು ತಲೆನೋವು ಬರಲೇಬೇಕು, ಅವನು ಆರೋಗ್ಯಕರವಾದರೆ ತಲೆನೋವು ಬರಲೇಬೇಕು. ಅವನು ಆರೋಗ್ಯಕರವಾಗಿದ್ದಾನಂದರೆ ಒಂದು ಸ್ವಲ್ಪ ಅದು ಕೂದಲು ಬಿದ್ದರೇನೆ ಅವನು ಆರೋಗ್ಯಕರವಾಗಿರ್ತಾನೆ. ಯಾರು ತಲೆಯಲ್ಲಿ ಕೂದಲು ಬೀಳಂಗಿಲ್ಲ ಅಂತಲ್ಲ, ಅಷ್ಟು ಅವನು ಚೆನ್ನಾಗಿ ಹೆಲ್ತ್ ಇರಲಿ. ಅರ್ಥ ಆಯ್ತಾ? ಸೊ ರೋಗ ಬರಲ್ಲ, ಬಟ್ ತೀವ್ರತೆ ಕಡಿಮೆ ಇದೆ. ಇದು ಹೆಂಗೆ ಹಾಕೋದು? ನಾವು ಸಿಂಪಡಣೆ ಮಾಡೋದು ಹೆಂಗೆ? 50 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ. 50 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಇಲ್ಲ 50 ml 1 ಲೀಟರ್ ನೀರಿಗೆ ಹಾಕಿ ಬುಡಕ್ಕೆ ತೋರಿಸ್ಬೋದು. ಎಲ್ಲ ಬೆಳೆಗೂ ಸಿಕ್ಕ, ಮಾವು ತಗೊಳ್ರಿ, ಈರುಳ್ಳಿ ತಗೊಳ್ರಿ, ಯಾವುದಾದ್ರೂ ಬೆಳೆ ತಗೊಳ್ಳಿ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತದೆ? ನಿಮಗೆಲ್ಲ ತಯಾರು ಮಾಡಿದ್ರಿ, ಸೋಸಬೇಕು, ಹಾಕಬೇಕು, ಇವೆಲ್ಲ ಸಮಸ್ಯೆ ಆಗುತ್ತಲ್ಲ ನನಗೆ. ಅದು ಸಮಸ್ಯೆ ಬರಲಾರ್ದಂಗೆ, ಇನ್ನೊಂದು ಮುಟ್ಲಾರ್ದಂಗೆ ನೀವು ಗಿಡಕ್ಕೆ ಕೊಡ್ಬೋದು. ಹೆಂಗಂದ್ರೆ ಒಂದು 4 ಇಂಚ್ ಪೈಪ್ ತಗೋ, 4 ಇಂಚ್ PVC ಪೈಪ್, ಬುಡಕ್ಕೆ
ಎಂಡ್ ಕ್ಯಾಪ್ ಹಾಕೋದು ಮುಚ್ಚಳ ಅದ್ರ ಇದು ಬರ್ತದೆ ಎಂಡ್ ಕ್ಯಾಪ್ ಅದು ಹಾಕೋದು. ಇಲ್ಲಿ ಎಲ್ಲ ಹೋಲ್ಸ್ ಹಾಕೋದು, ಹೋಲ್ಸ್ ಹಾಕ್ಬಿಟ್ಟು ಸಾರಿನೋ ಸೀರೆನೋ ಅಥವಾ ಗ್ರೀನ್ ಶರ್ಟ್ ನೆಟ್ಟೋ ಇದಕ್ಕೆ ಸುತ್ತು ಬಿಡುವುದು. ಸುತ್ತಿದ್ರ ಇದನ್ನ 6 ದಿವಸ ಆದ್ಮೇಲೆ 7 ದಿವಸ ಯೂಸ್ ಮಾಡ್ಬೇಕಲ್ಲ, ಅದ್ರೊಳಗೆ ಹಾಕ್ಬಿಡ್ತೀವಿ. ಏನಾಗುತ್ತೆ, ಪೈಪ್ ಇಟ್ಟರೆ ಆಟೋಮೆಟಿಕ್ ಒಳಗೆ ಸೋಸ್ಕೊಂಡು ಬರ್ತದೆ. ನೀವು ಸೋಸೋದೇ ಬೇಕಾಗಿಲ್ಲ, ತಗೊಂಡು ಸೋಸೋದೇ ಬೇಕಾಗಿಲ್ಲ, ಸೋಸ್ಕೊಂಡು ಒಳಗೆ ಬರ್ತದೆ. 1 HP ಪೈಪ್ ಹಾಕ್ಬಿಟ್ರೆ ಓಕೆ, 1 HP ಪೈಪ್ ಹಾಕಿದ್ರೆ ಅದೆಲ್ಲ ಸೋಸಿದ್ದು ಸಕ್ ಮಾಡ್ಬೋದು. ಮತ್ತೆ ಆ 1 HP ಪೈಪ್ಗೆ ಇಲ್ಲಿ ಫಿಲ್ಟರ್ ಸಿಗುತ್ತೆ. ಆ ಫಿಲ್ಟರನ್ನು ಮತ್ತೆ ಡಬಲ್ ಫಿಲ್ಟರ್ ಆಗಿ ನೀವು ಫಿಲ್ಟರ್ ಆಗಿ ಬಂದ್ಬಿಟ್ಟು ಇದನ್ನು ತಗೊಂಡು ಡೈರೆಕ್ಟ್ ಡ್ರಿಪ್ ಇದ್ದರೆ ಡ್ರಿಪ್ಪಿಗೆ ಹಚ್ಬೋದು. ಇಲ್ಲಪ್ಪ ಅಂದರೆ ನೀವು ಯಾವುದಾದ್ರೂ ಇನ್ನೊಂದು ಡ್ರಮ್ಮಲ್ಲಿ ಹಾಕ್ಕೊಂಡು ಸಿಂಪಡಣೆಗೆ ಯೂಸ್ ಮಾಡ್ಬೋದು. ಬುಡಕ್ಕೆ ಟ್ರೆಂಚ್ ಮಾಡಿ ಎಲ್ಲಾದರೂ ಮುಟ್ಟಿದ್ರೆ ಟಚ್ ಆಯ್ತಾ, ಎಲ್ಲಿ ಇಲ್ಲ, ಸಿಂಪಲ್ ಆಗಿ ನಿಮಗೆ ಗಿಡಕ್ಕೆ ನೀವು ತೆಗೆದು ಸೋಸಿ ಏನಷ್ಟೇ ಮಾಡೋದಿಲ್ಲಪ್ಪ ನಮ್ಮ ಜೀವನ ಮಾಡಲ್ಲ ಅಂತ ಭಾಳ ಜನ ಹೇಳ್ತಾರೆ. ಇದು ಈ ಟೈಪ್ ಮಾಡಿದರೆ ನಿಮಗೆ ಭಾಳ ಈಸಿಯಾಗಿ ಜೀವನ ಮಾಡ್ಬೋದು, ಭಾಳ ಈಸಿಯಾಗಿ ಜೀವನ ಗಿಡಕ್ಕನ್ನು ಕೊಡ್ಬೋದು. ಅದ್ರ ಜೊತೆಗೆ ಒಂದೊಂದು ಜೀವಾಣು ಹೆಂಗೆ ಹಾಕೋದಪ್ಪ ಅಂದರೆ ಜೀವಾಣು ಹೆಂಗೆ ಹಾಕೋದಂದರೆ ಒಂದು ಸಲ ಜೀವಾಮೃತ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಮಾವು ಬೆಳೆ ಇದೆ ಅಥವಾ ಶುಂಠಿ ಬೆಳೆ ಇದೆ. ಶುಂಠಿಯಲ್ಲಿ ನಿಮಗೆ ಶಿಲೇಂಧ್ರ ರೋಗಗಳು ಬರ್ತವೆ, ಜಂತುಹುಳ ಬಾಧೆನೂ ಇರ್ತದೆ, ಬೇರೆ ಬೇರೆ ಬಾಧೆನೂ ಇರ್ತದೆ. ಈ ಜಂತುಹುಳ ಬಾಧೆ ಇರ್ತದೆ ಪ್ರೆಸ್ನೋಮೈಸಿಸ್. ಜೀವಾಮೃತ ಮಾಡಿದರೆ ಪ್ರೆಸ್ನೋಮೈಸಿಸ್ ಆಗುತ್ತೆ. ಜೀವಾಮೃತ ಮಾಡಿದರೆ ಟ್ರೈಕೋಡರ್ಮಾ ಹಾಕೋದು ಇನ್ನೊಂದು ಬ್ಯಾಚ್, ನೆಕ್ಸ್ಟ್ ಬ್ಯಾಚ್ಗೆ ಒಂದೊಂದು ಟೈಮಿಗೆ ಒಂದೊಂದು ಜೀವಾಣು ಹಾಕೋತ ಹೋಗೋದು. ಅರ್ಥ ಆಯ್ತಾ? ಅದು ಅಲ್ಲದೆ PSB ಅಂತ ಇದೆ, PSB KSB ಅಂತ ಇದೆ. ಇವಾಗ ಸರ್ ಹೇಳ್ತಿರಲ್ಲ PSB ಹಾಕಿದ್ರೆ ನಿಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಕಬ್ಬಲ್ಲಿ, ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ, ವೇಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದು ಹೆಂಗಾಗತ್ತಪ್ಪ ಅಂದರೆ ಜೀವಾಮೃತ ಮಾಡ್ತಿರಲ್ಲ, ಅದೇ ಜೀವಾಮೃತ ಅಲ್ಲಿ 2 kg PSB ಹಾಕ್ಬಿಡುತ್ತೆ, ಒಂದು 2 ಲೀಟರ್ಗೆ. PSB ಹಾಕ್ಬಿಟ್ಟು 7 ದಿವಸ ಎಲ್ಲ ಡ್ರಿಪ್ಪಿಗೆ ಬಿಡ್ಬೋದು, ಇಲ್ಲಾಂದರೆ ನೀರಲ್ಲಿ ಹಾಕ್ಬೋದು. ಎಲ್ಲ ಬೆಳೆಯುತ್ತೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಜೀವಾಣುಗಳು ಎಲ್ಲ ಬೆಳೆದಿಲ್ಲ, ಎಲ್ಲ ಬೆಳೆದಿಲ್ಲ. ನೀವು ತರಕಾರಿ ಬೆಳೆಗೂ ಯೂಸ್ ಮಾಡ್ಬೋದು, ಎಲೆ ಬಳ್ಳಿಗೆ ಯೂಸ್ ಮಾಡ್ಬೋದು, ಮಾವು ಯೂಸ್ ಮಾಡ್ಬೋದು, ಇದು ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ ಬೆಳೆಗೂ ಯೂಸ್ ಮಾಡ್ಬೋದು. ಎಷ್ಟು ಮೆಥಡ್ ಆಯಿತು? 5 ಮೆಥಡ್ ಆಯಿತು. ಯಾವ ಹೇಳ್ರಿ? ನೀವು ಕಲ್ಸ್ಕೊಂಡ್ರೆ ಸಾಕು. ಒಂದು ಜೈವಿಕ ಕೀಟನಾಶಕಗಳಿಂದ ಬೀಜೋಪಚಾರ. ನೆಕ್ಸ್ಟು ಜೊತೆಗೆ ಟ್ರೈಕೋಡರ್ಮಾನ ಬೆರೆಸಿ 10 ದಿವಸ ನೆರಳಲ್ಲಿ ಡೈರೆಕ್ಟ್ ಬಿಸಿಲು ಬೀಳಬಾರ್ದು. ತಂಪು ವಾತಾವರಣದಲ್ಲಿ ಇಟ್ಬಿಟ್ಟು ಡೈರೆಕ್ಟ್ ಬಿಸಿಲು ಬೀಳಾದ ಇಟ್ಬಿಟ್ಟು ತೇವಾಂಶ ಇರುವಂತೆ ಹಸಿ ಇರಬೇಕು ಅಂಥ ವಾತಾವರಣದಲ್ಲಿ 10 ರಿಂದ 15 ದಿವಸ ಇಟ್ಬಿಟ್ರೆ ಚೆನ್ನಾಗಿ ಬೆಳೀತದೆ. ಮೂರನೇದು ಅದೇ ನಾಟಿ ಮಾಡೋದು. 4ನೇದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು 10 ಗ್ರಾಮ್ 1 ಲೀಟರ್ ನೀರಿಗೆ ಬುಡಕ್ಕೆ ಕಳಿಸೋದು ಅಥವಾ ಸಿಂಪಡಣೆ ಮಾಡೋದು. ಓಕೆ. 5ನೇದು ಜೀವಾಮೃತದಲ್ಲಿ ಬೆಳೆಸಿ ಜೀವಾಮೃತದ ಜೊತೆ ಕೊಡೋದು. ಇದು ಕಷ್ಟನಾ? ಮಾಡೋದು. ನೀವು ಬೇರೆ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ರೈತರು ಭಾಳ ಇದ್ದಾರೆ, ಅವರು ಏನೂ ಮಾಡೋಕ್ಕ ಜೀವಾಮೃತ ಮಾಡೋಕ್ಕೂ ಕಷ್ಟ ಇರ್ತಾರೆ. ಬೇರೆ ಬೇರೆ ಟೈಪ್ಗಳು ಇರ್ತಾರೆ. ಭಾಳ ಇಂಟ್ರೆಸ್ಟಿಂದ ಮಾಡೋರು ಇರ್ತಾರೆ, ಭಾಳ ಲೇಸಿ ಇರ್ತಾರೆ. ಲೇಸಿ ಇದ್ದವ್ರು ಏನು ಮಾಡಬೇಕು? ಏನಿಲ್ಲಪ್ಪ, ನೀವು ಏನು ಮಾಡಿರಿ, ಸಗಣಿ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಡ್ರಮ್ಮಲ್ಲಿ ಹಾಕಿ 1 kg ಬೆಲ್ಲ ಹಾಕಿ 1 kg ಪೌಡ್ರ್ ಹಾಕಿ ಕೊಡಿ. ಇಷ್ಟಾದರೂ ಮಾಡ್ಬೋದಾ? ಎಲ್ಲ ಜೀವಾಮೃತ ಮಾಡೋಕ್ಕಾಗಿಲ್ಲ ಅಂದರೆ ಬಟ್ಟೆಯಲ್ಲಿ ಕಟ್ಟಬೇಕು. ಸಗಣಿ ಸೋಸೋದು ಬೇಕಾಗಿಲ್ಲ, ಏನಿಲ್ಲ. ಸಗಣಿ ಬಟ್ಟೆಯಲ್ಲಿ ಕಟ್ಟೋದು, ಡ್ರಮ್ಮಲ್ಲಿ ಹಾಕೋದು, 1 ಅಥವಾ 2 kg ಬೆಲ್ಲ ಹಾಕೋದು, ಜೀವಾಣುಗಳನ್ನು ಹಾಕೋದು, 7 ದಿವಸಕ್ಕೆ ಬುಡಕ್ಕೆ ಹಾಕೋದು, ಮತ್ತು ಸಿಂಪಡಣೆ ಮಾಡೋದು. ಇದಷ್ಟು ಮಾಡ್ಬೋದಾ? ಇದು ಮಾಡೋಕ್ಕಾಗಿಲ್ಲ ಅಂದರೆ 1 kg ಬೆಲ್ಲ, ಜೀವಾಣು ಅಷ್ಟೇ ಹಾಕಿ ಬುಡಕ್ಕೆ ಟ್ರೆಂಚ್ ಮಾಡೋದು, ಸಿಂಪಡಣೆ. ಅದೇ ಬೇರೆ ಬೇರೆ ಟೈಪ್ ರೈತರು ಇರ್ತಾರೆ, ಅವ್ರಿಗೆ ತಕ್ಕಂಗೆ ನೀವು ಸೊಲ್ಯೂಷನ್ ಕೊಡೋದು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಜೀವಾಮೃತ ನೀವು ಸಿಂಪಡಣೆ ಮಾಡಿದರೆ ಏನಾಗುತ್ತೆ? ಸಿಂಪಡಣೆ ಮಾಡಿದರೆ ಏನಾಗುತ್ತೆ? ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಎಷ್ಟು ದಿವಸ? 10 ರಿಂದ 15. ಅರ್ಥ ಆಯ್ತಾ?
ಇವಾಗ ಒಂದು ರೈತ ಶುಂಠಿ ಬೆಳೀತಾ ಇದ್ದಾನೆ, ಅವನಿಗೆ ಹೆಂಗೆ ಕೊಡ್ಬೇಕು, ಹೆಂಗೆ ನಾವು ಅದನ್ನು ರೆಕಮೆಂಡ್ ಮಾಡ್ಬೇಕಂತ ಹೇಳ್ತೀವಿ. ಶುಂಠಿ ಬಗ್ಗೆ ಹೇಳಿದ್ರೆ ಎಲ್ಲ ಬೆಳೆಗೆ ಹೇಳ್ಬೋದಲ್ಲ, ಹೌದಿಲ್ಲ? ಯಾಕಂದರೆ ಶುಂಠಿ ಚೆನ್ನಾಗಿ ಬರ್ತಂದ್ರೆ ಎಲ್ಲ ಬೆಳೆ ಚೆನ್ನಾಗಿ ಬರ್ತದೆ. ಸೊ ಅವ್ನಿಗೆ ಏನು ಮಾಡ್ಬೇಕಂದ್ರೆ ಪ್ರತಿ 15 ದಿವಸಕ್ಕೆ ಒಂದ್ಸಲ ಒಂದು ಜೀವಾಮೃತ ರೆಡಿ ಆಗ್ತದೆ. ಅರ್ಥ ಆಯ್ತಾ? ಜೀವಾಮೃತ 1 ಬ್ಯಾರಲ್, 1 ಎಕರೆಗೆ 1 ಬ್ಯಾರಲ್. ಎಷ್ಟು? 1 ಎಕರೆಗೆ 1 ಬ್ಯಾರಲ್ ಜೀವಾಮೃತ ರೆಡಿ ಆಯ್ತಾ? ಒಂದು ಸಲ ಏನು ಮಾಡಬೇಕು, ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಹಾಕೋದು. ಎರಡು ಜೀವಾಣುಗಳು ಏನು ಕಾಂಪೀಟ್ ಮಾಡಲ್ಲ. ಟ್ರೈಕೋಡರ್ಮ ಸೂಡೋಮೋನಾಸ್ ಡ್ರಮ್ಮಲ್ಲಿ ಹಾಕಿ 7 ದಿವಸಕ್ಕೆ ಏನು ಮಾಡಬೇಕು, ಸ್ಪ್ರಿಂಕ್ಲರ್ ಇದ್ದರೆ ಸ್ಪ್ರಿಂಕ್ಲರ್ ಡ್ರಿಪ್ಪಿಗೆ ಹಚ್ಬಿಡೋದು. ನಾನು ಹೇಳೋದಲ್ಲ ಆ ಪದ್ಧತಿ. ಇಲ್ಲ ಡ್ರಿಪ್ ಇದ್ದರೆ ಡ್ರಿಪ್ಪಿಗೆ ಹಚ್ಬಿಡೋದು. ಓಕೆ, ಪ್ರತಿ 15 ದಿವಸಕ್ಕೆ ಸಿಂಪಡಣೆನೂ ಆಗಬೇಕು, ಡ್ರಿಪ್ಪಲ್ಲೂ ಆಗಬೇಕು. ನಮ್ಗೆ ಆಯ್ತಂದರೆ ಗಿಡದಲ್ಲಿ ಇದ್ದಿದ್ದ ರೋಗಾಣು ಸಿಂಪಡಣೆ ಮೂಲಕ ನಾಶ ಆಗುತ್ತೆ, ಮಣ್ಣಲ್ಲಿ ಇದ್ದಿದ್ದ ರೋಗಾಣು ಬುಡಕ್ಕೆ ತೊಳೆಯೋದ್ರಿಂದ ನಾಶ ಆಗುತ್ತೆ. ಅರ್ಥ ಆಯ್ತಾ? ಪ್ರತಿ 15 ದಿವಸಕ್ಕೆ ಮಾಡೋದು. ರೋಗ ಇರಲಿ ಇಲ್ಲೇ ಇರಲಿ, ಇದರಿಂದ ಏನಾಗುತ್ತೆ, ರೋಗ ಇದ್ರೆ ನಾಶ ಆಗುತ್ತೆ, ಇಲ್ಲದ್ರೆ ಗಿಡಕ್ಕೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಹೌದಾ? ಮಾಡೋದು ಕಷ್ಟನಾ? ಏನು ಇದರಲ್ಲಿ ಭಾಳ ಪದ್ಧತಿಗಳಿದಾವ? ಇಲ್ಲ, ಸಿಂಪಲ್ ಇದೆ ಅಲ್ಲ. ಒಂದು ರೆಡಿಮೇಡ್ ಯೂನಿಟ್ಸ್ ಇದ್ದಾವೆ ಇದು ತಯಾರು ಮಾಡೋದು. ಅದು 50,000ಕ್ಕೆ ಎಷ್ಟು ಫಿಕ್ಸ್ ಮಾಡ್ತಾರೆ, ಅದು ನೀವೇ ಮಾಡ್ಬೋದು. ನಾನು ಹೇಳ್ದಲ್ಲ, ಸಿಂಪಲ್ ಮೆಥಡಲ್ಲಿ ನೀವೇ ಮಾಡ್ಬೋದು, ಜುಗಾಡ್ ಮಾಡ್ಬೋದು. ಇಲ್ಲ ಅದು ಯೂನಿಟ್ ಫಿಕ್ಸ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಸೋರ್ಸ್ ಬರೋಕ್ಕೆ ಕೊಡ್ತದೆ, ಡ್ರಿಪ್ಪಿಗೆ ಹಚ್ಕೊಡ್ಬೋದು. ಕಷ್ಟನಾ? ಮಾಡ್ಬೋದು. ಇದು ಇದಕ್ಕೆ ಏನೇನು ಬೇಕು? ಜೈವಿಕ ಕೀಟನಾಶಕಗಳು, ಜಂತುಹುಳಕ್ಕೆ ಪೆಸಿಲೋಮೈಸಿಸ್. ನೀವು ಲ್ಯಾಬ್ಗೆ ಬರ್ರಿ, ತೋರಿಸ್ತೀವಿ. ಜಂತುಹುಳ ಬಾಧಕ್ಕೆ ಇದು ಪೆಸಿಲೋಮೈಸಿಸ್ ಅಂತ, ಅದು ಕನ್ನಡದಲ್ಲಿ ಇದೆ. ಆಯ್ತು ಸ್ವಲ್ಪ. ಜಂತುಹುಳ ಬಾಧೆಗೆ ಪೆಸಿಲೋಮೈಸಿಸ್. ಜಂತುಹುಳ ಗೊತ್ತಲ್ಲ, ಬೆಳವಣಿಗೆ ಕುಂಠಿತ ಹೋಗ್ಬಿಡ್ತದೆ. ಇದು ಗಿಡ ಬೆಳೆದೇ ಇಲ್ಲ, ಕಾಯಿ ಕೊಡೋದೇ ಇಲ್ಲ, ಎಲೆಗಳು ಎಲ್ಲ ಸಣ್ಣ ಆಗ್ತವೆ, ಹಳದಿ ಆಗ್ತವೆ. ಓಕೆ, ಅಂತ ಗಿಡಕ್ಕೆ ಮಣ್ಣಲ್ಲಿ ಜಂತುಹುಳ ನಾಶವಾಗುತ್ತೆ. ಓಕೆ, ಬೇರುಳ ಇತ್ತು ಅಂದ್ರೆ ಮೆಟರೈಸಿಯಂ. ಯಾವುದು? ಮೆಟ್ರೈಸಿಯಂ ಹೆಂಗಾಗಬೇಕು? ಮೆಟ್ರೈಸಿಯಂ ಹೆಂಗೆ ಕೊಡ್ತೀರಾ? ಬೇರುಳ ಎಲ್ಲಿರ್ತದೆ, ಯಾವ ರೋಗಾಣು ಎಲ್ಲಿರ್ತದಲ್ಲ ಅಲ್ಲೇ ಕೊಡು. ನಾನು ಹೇಳಿದಲ್ಲ, ಇವಾಗ ಮಣ್ಣಲ್ಲಿ ಇದ್ದಿದ್ದ ರೋಗಾಣುಗಳೇ ಮಣ್ಣು ಕೊಡೋದು, ಸಿಂಪಡಣೆ ಮಾಡೋದು. ಯಾವುದು? ಗಾಳಿ ಮುಖಾಂತರ ಬರುವ, ಫಾರ್ ಎಕ್ಸಾಂಪಲ್ ಚುಕ್ಕಿ ರೋಗ ಐತೆ, ಸಿಂಪಡಣೆ ಮಾಡೋದು. ಮೆಟರೈಸಿಯಂ. ಇದು ಸೂಡೋಮೋನಾಸ್, ಇದು ಟ್ರೈಕೋಡರ್ಮ. ಇದು ಅಲ್ಲದೆ ಬಿವೇರಿಯಾನೂ ಇದೆ. ಅದೇ ನೆಟ್ ರೋಗ, ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್. ಇದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ, ಇವ್ರು ಕೇಳಿದ್ರ ಪ್ರಶ್ನೆ ಏನಪ್ಪ ಅಂದರೆ, ತೊಗರಿಯಲ್ಲಿ ಸೊರಗು ರೋಗ ಬರುತ್ತೆ, ಬಾಡು ರೋಗ ಬರುತ್ತೆ, ನೆಟ್ ರೋಗ ಬರುತ್ತೆ ಅಂತ ಹೇಳ್ತೀವಿ. ಸೊ ನಿಮಗೆ ತೊಗರಿ ಹೊಲ ಇದೆ, ಅದರಲ್ಲಿ ಎಲ್ಲ ಕಡೆ ಬಂದಿರಲ್ಲ ರೋಗ, ಅಲ್ಲೆಲ್ಲ ಬಂದಿರ್ತಲ್ಲ. ಸೊ ಇದರಿಂದ ಏನು ಗೊತ್ತಾಯ್ತು ನಿಮಗೆ? ಅಲ್ಲೇ ರೋಗಾಣು ಇದೆ ಅಂತ ಗೊತ್ತಾಯ್ತಿಲ್ಲ? ರೋಗಾಣು ಅಲ್ಲಿದೆ ಅಂತ ಗೊತ್ತಾಯ್ತು ನನಗೆ. ಆದರೆ ನಾವು ಹಾಗೆ ಬಿಡ್ತೀವಿ, ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷ ಮತ್ತೆ ಜಾಸ್ತಿ ಆಗುತ್ತೆ, ಅಲ್ಲಿದ್ದು ಇನ್ನೊಂದು ಜಾಸ್ತಿ ಆಗುತ್ತೆ. ಇವಾಗ ಗೊತ್ತಾಯ್ತು ನಮಗೆ ಅಲ್ಲಿದೆ ಅಂತ ಹೇಳಿ ನಾವು ಏನು ಮಾಡಬೇಕು? ಇಮಿಡಿಯೇಟ್ ಜೀವಾಮೃತ ರೆಡಿ ಮಾಡಬೇಕು, ಟ್ರೈಕೋಡರ್ಮ ಸೂಡೋಮೋನಾಸ್ ಹಾಕಬೇಕು, ಮಿಕ್ಸ್ ಮಾಡಿ 6 ದಿವಸ ಅಥವಾ 7 ದಿವಸ ಆ ಬಂದಿದ್ದು ಭಾಗಕ್ಕೆ ಮತ್ತು ಆಜುಬಾಜು ಆರೋಗ್ಯಕರವಾದ ಗಿಡಕ್ಕೆ ಎಲ್ಲ ತೋರಿಸು, ಬುಡ ಎಲ್ಲ ತೋರಿಸು. ಅದರಿಂದ ಏನಾಗುತ್ತೆ? ಅಲ್ಲಿದ್ದ ರೋಗಾಣು ನಾಶ ಆಗುತ್ತೆ. ನೆಕ್ಸ್ಟ್ ವರ್ಷ ನಮಗೆ ರೋಗ ಕಡಿಮೆ ಆಗುತ್ತೆ. ಆದರೆ ಮಾಡ್ತೀವ ನಾವು? ರೋಗ ಜಾಸ್ತಿ ಆಗ್ತಿದೆ, ಯಾರು ಬಂದು ಮಾಡ್ಬೇಕು? ಅದು ಇವಾಗ ರೋಗ ಜಾಸ್ತಿ ಗೌರ್ಮೆಂಟ್ ಬಂದು ಹೆಲ್ಪ್ ಮಾಡ್ತಾ? ರೋಗ ಜಾಸ್ತಿ ಆದರೆ ನಾವು ನಮ್ಮ ಹೊಲದಲ್ಲಿ ನಾವು ಮಾಡ್ಸ್ಬೇಕು ತಾನೆ. ರೋಗ ಜಾಸ್ತಿ ಆಗಿದೆ ಅಂದರೆ ರೋಗ ಜಾಸ್ತಿ ಆದರೆ ನಿರ್ವಹಣೆ ಇದೆ, ಆ ನಿರ್ವಹಣೆ ಕ್ರಮ ಮಾಡಿದರೆ ತಾನೇ ಕಡಿಮೆ ಆಗುತ್ತದೆ. ಸರಿ, ನಮ್ಮಲ್ಲಿ ಪ್ರತಿ ವರ್ಷನೂ ಆಲ್ಮೋಸ್ಟ್ ತೊಗರಿ ಬರ್ತದ್ರಿ, ಅಂದ್ರೆ ಹೂವು ಬಿಡಕ್ಕಿಂತ ಫಸ್ಟೇ ಅದೆಲ್ಲ ತಿರುಗ್ತದ ಅಂತ ಮಾಡ್ಬೋಗ್ತದ್ರಿ ಸರ್. ಆಲ್ಮೋಸ್ಟ್ ಎಲ್ಲ ಕಡೆ ಹೆಂಗೆ ನಮ್ಮ ಊರಾಗ್ರಿ. ಈಗ ಅದು ಆಗಿದ್ದು ಅಂತಂದ್ರೆ ನಾವೀಗ ಜೀವಾಮೃತ ಹಾಕ್ತಿರ್ತಾರೆ
ಅದಕ್ಕೆ 4 ಪದ್ಧತಿ ಯೂಸ್ ಮಾಡ್ಬೋದು. ಯಾವುದು? ಬೀಜೋಪಚಾರನ ಮಾಡ್ಬೋದು. ಅದಕ್ಕೆ ತಳಿ ಯೂಸ್ ಮಾಡ್ಬೋದು. ತಳಿ ನಮಗೆ ತಳಿ ಬಗ್ಗೆ ಗೊತ್ತಿಲ್ಲ, ಬೀಜದ ಮಹತ್ವನೇ ಗೊತ್ತಿಲ್ಲ. ಬೀಜ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರ್ತದೆ. ಅದು ಬೀಜನೇ ಗೊತ್ತಿಲ್ಲ ನಮಗೆ. ಯಾವಾಗ ಇವತ್ತು ಬಿತ್ತನೆ ಮಾಡಬೇಕು, ಬೆಳಗ್ಗೆ ಹೋಗಿ ಬೀಜ ತರೋದು, ಯಾವ ಸಿಕ್ಕದ ತಂದು ಹಾಕೋದು, ಹಂಗೆ ಮಾಡ್ಬೋದು. ರೋಗ ನಿರೋಧಕ ತಳಿಗಳಿದ್ದಾವೆ, ಮೊದಲೇ ತಗೊಂಡ್ಬಂದಿಲ್ರಿ, ಆಯ್ತು ನೀವು ರೋಗ ನಿರೋಧಕ ತಳಿ ತಂದ್ರಿ, ಬೆಳೆದ್ರಿ, ಚೆನ್ನಾಗಿ ಬಂತು, ಹಾರ್ವೆಸ್ಟ್ ಇದು ಏನು ಕಟಾವು ಮಾಡೋಕ್ಕಿಂತ ಮುಂಚೆ ಅಡ್ಡಾಡ್ಬೇಕು. ಹೊಲದಲ್ಲಿ ಅಡ್ಡಾಡ್ಬಿಟ್ಟು ಯಾವುದು ಗಿಡದಲ್ಲಿ ಇಳುವರಿ ಜಾಸ್ತಿ ಇದೆ, ಚೆನ್ನಾಗಿ ಕಾಯಿ ಕಟ್ಟಿದಾವೆ, ಚೆನ್ನಾಗಿ ಅದು ಭಾಳ ಚೆನ್ನಾಗಿದೆ ಗಿಡ, ಅಂಥ ಗಿಡಗಳು ಸಪ್ರೇಟಾಗಿ ಹಾರ್ವೆಸ್ಟ್ ಮಾಡ್ಬೇಕು, ಸಪ್ರೇಟಾಗಿ ಕಟಾವು ಮಾಡ್ಬೇಕು. ಕಟಾವು ಮಾಡಿಬಿಟ್ಟು ಒಂದು 1000 ಗಿಡ ಅಂಥವು ತಗೊಂಡು ಅಂಥವು ಬೀಜ ಹಾಸ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ವರ್ಷ ಬೀಜ ಬರ್ತದೆ ನಿಮಗೆ, ಇನ್ನೂ ಚೆನ್ನಾಗಿ ಇಳುವರಿ ಕೊಡ್ತದೆ. ಇದರಿಂದ ನೀವು ಏನು ತಳಿ ತರ್ತೀರಲ್ಲ ಅದಕ್ಕಿಂತ ಇಳುವರಿ ಚೆನ್ನಾಗಿ ಕೊಡ್ತದೆ. ಅದು ಮಾಡ್ತೀವ ನಾವು. ಇದು ಕಷ್ಟನಾ? ದುಡ್ಡು ಬೇಕು ನಮಗೆ ಅಷ್ಟೇ. ಹಾರ್ವೆಸ್ಟರ್ ಕಳಿಸ್ತಾರೆ, ಹಾರ್ವೆಸ್ಟರಿಂದ ಹಾರ್ವೆಸ್ಟ್ ಆಗುತ್ತೆ, ಆಯ್ತು. ಇವಾಗ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳು ಭಾಳ ಕಷ್ಟ ಆಗುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೇ ನಾವು ಚೆನ್ನಾಗಿ ಬದುಕ್ಬೋದು ಮುಂದೆ. ಇಲ್ಲಾಂದರೆ ಎಲ್ಲ ನಮಗೂ ರೋಗ, ಮಣ್ಣಿಗೂ ರೋಗ, ಗಿಡಕ್ಕೂ ರೋಗ, ಎಲ್ಲ ರೋಗನೇ. ಅರ್ಥ ಆಯ್ತಾ? ಸೊ ಹೀಗೆ ರೋಗ ತಳಿಗಳನ್ನು ತರಬೇಕು. ಬೀಜ, ಒಳ್ಳೆ ಬೀಜ ತರಬೇಕು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೀಜ ತಂದ್ರಿ, ಬೀಜೋಪಚಾರ ಮಾಡಿದ್ರಿ, ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿ, ಅದ್ರ ಜೊತೆಗೆ ಇಲ್ಲ ಜೈವಿಕ ಪೀಡನಾಶಕಗಳನ್ನು ಹಾಕಿದ್ರಿ, ಅದಾದಮೇಲೆ ಜೀವಾಮೃತ ಮಾಡಿ ಜೀವಾಮೃತ ತರು ಎಲ್ಲ ಪೀಡನಾಶಕಗಳನ್ನು ಕೊಟ್ರಿ, ಅವಾಗ ರೋಗ ಕಡಿಮೆ ಆಗ್ತದೆ. ಆಯ್ತಪ್ಪ, ಅದು ಅಷ್ಟೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಕಡೆ ರೋಗ ಬಂತು ಅಂದರೆ ಮತ್ತೆ ಜೀವಾಮೃತ ಜೊತೆಗೆ ಇನ್ನೂ ಜಾಸ್ತಿ ಆಗ್ತದೆ. ಇಲ್ಲ ನಾನು ನೆಕ್ಸ್ಟ್ ವರ್ಷ ನನಗೆ ಬೇಡ ಅಂದರೆ ಕೆಮಿಕಲ್ಸ್ ಇರ್ತವೆ, ಕೆಮಿಕಲ್ಸನ್ನು ಡ್ರೆಂಚ್ ಮಾಡ್ಬೋದು, ಅಲ್ಲಿದ್ದ ರೋಗನ ನಾಶ ಆಗುತ್ತೆ ಅಷ್ಟೇ, ಅಲ್ಲಿದ್ದಷ್ಟೇ ನಾಶ ಆಗ್ತದೆ. ನೆಕ್ಸ್ಟ್ ವರ್ಷ ನೀರಲ್ಲ. ಆಯಿತು, ಕಟಾವು ಮಾಡೋಕ್ಕೆ ಬಂತು, ಕಟಾವು ಮಾಡೋಕ್ಕಿಂತ ಮುಂಚೆ ನಾಳೆ ಕಟಾವು ಆಗುತ್ತಪ್ಪ ಅಂದರೆ ಇವತ್ತೆಲ್ಲ ಕರ್ಕೊಂಡೋಗಿ ಒಂದು 2-3 ಚೆನ್ನಾಗಿ ಅಡ್ಡಾಡ್ಬಿಟ್ಟು ಒಳ್ಳೆ ಗಿಡಗಳನ್ನ ಹಾರಿಸ್ಕೊಂಡು ಚೆನ್ನಾಗಿ ಬೀಜ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ವರ್ಷ ಬೀಜ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಖರ್ಚು ಕಡಿಮೆ. ಏನಾಯ್ತು ನಿಮಗೆ? ಬೀಜದ ಖರ್ಚು ಅಷ್ಟೇ ಆಯ್ತಾ? ನೆಕ್ಸ್ಟ್ ವರ್ಷದಿಂದ ಬೀಜದ ಖರ್ಚು ಕಡಿಮೆ ಆಯಿತು, ಹೌದಲ್ರಿ? ಹಿಂಗೆ ಮಾಡಿದರೆ ಇಳುವರಿ ಜಾಸ್ತಿ ಬರ್ತವೆ, ಸಮಸ್ಯೆಗಳು ಕಡಿಮೆ ಆಗ್ತವೆ, ನಮ್ಮ ಮಣ್ಣು ಆರೋಗ್ಯಕರವಾಗಿರುತ್ತೆ, ನಾವು ಆರೋಗ್ಯಕರವಾಗಿರ್ತೀವಿ. ಇಲ್ಲ ನಾವು ಕೆಮಿಕಲ್ ಹೊಡೆದ್ವಿ, ಅದೇ ಇದರಿಂದ ಊಟ ಮಾಡಿದ್ವಿ, ಅದಕ್ಕೆ ನಮಗೆ ಕ್ಯಾನ್ಸರ್ ಬಂತು, ಎಲ್ಲ ಸಮಸ್ಯೆಯಿಂದ ಸಮಸ್ಯೆ. ಹೊಲ ಮಾರಿದ್ವಿ, ರಸಪರ್ಣಿ ಅವೆಲ್ಲ ಈಗ ಹೇಳ್ಕೊಟ್ರಲ್ಲ ಸರ್, ಅವನು ಹಾಕಿರ್ತಾರೆ ಅಂದ್ರೆ ಇವ್ನು ಹಾಕಿದ್ರೆ ಏನು ಇವಾಗ ನೋಡ್ರಿ, ನೈಸರ್ಗಿಕ ಹೆಂಗಿದೆ ಅಂದರೆ ಬೇವಿನ ಹಿಂಡಿ ಅಂತೀವಿ, ಬೇವಿನ ಎಲೆ ರೋಗನ ನಾಶ ಮಾಡುತ್ತೆ. ರೋಗಾಣುಗಳು ಏನು? ಶಿಲೇಂದ್ರ, ಹೌದಾ? ಇದು ಏನು? ಇದು ಶಿಲೇಂದ್ರ. ಆದರೆ ಆ ಬೇವಿನ ಹಿಂಡಿ, ಬೇವಿನ ಕಷಾಯ ರೋಗಾಣುಗಳಿಗೆ ನಾಶ ಮಾಡುತ್ತೆ ಹೊರತು ಇವುಗಳಿಗೆ ನಾಶ ಮಾಡುತ್ತೆ. ಇವುಗಳಿಗೆ ಹೆಲ್ಪ್ ಮಾಡ್ತೀನ, ಚೆನ್ನಾಗಿ ಬೆಳೆದವು. ಬೇವಿನ ಹಿಂಡಿ ಜೊತೆಗೆ ಬೆರೆಸಿ ಹಾಕ್ಬೋದು ನಾವು. ಯಾವ? ಟ್ರೈಕೋಡರ್ಮಾ ಸೂಡೋಮೋನಾಸ್. ಅರ್ಥ ಆಯ್ತಾ? ಹಾಗೆ ನೈಸರ್ಗಿಕವಾಗಿ ಅದಕ್ಕೆ ಸಪೋರ್ಟ್ ಇದೆ, ಅದು ಏನೂ ಆಗಲ್ಲ. ನೀವು ಅದು ಮಾಡಿ ಇದನ್ನು ಮಾಡ್ಬೋದು, ಅದ್ರ ಜೊತೆಗೆ ಹಾಕ್ಬೋದು. ಅದು ಹಾಕ್ತಾ ಇದ್ರೆ ಅದ್ರ ಜೊತೆಗೂ ಹಾಕ್ಬೋದು. ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲಿಂದ ನೀವು 5 ಮೆಥಡ್